Raga Kamach. Yasa Padmasanasthan Vipula Katitate Padmapatrayatakshe Gambhira Vartanabhi Sthanabharanamita Shupravastrottariya Lakshmi Divyaihi Gajendraihi Manigana Khajitaihi Snapita Hema Kumbhaihi Nityamsa Padmahasta Mama Vasatu Gruhe Sarva Mangalya Yukta. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿನಿತ್ಯವೂ ಗಂಗಾ ಸ್ನಾನ ಮಾಡಬೇಕು. ಗಂಗೆಯ ಮಹತ್ವವನ್ನು ಓತಃಪ್ರೋತವಾಗಿ ಹರಿದಿರ್ತಕ್ಕಂತಹ ಆ ತಾಯಿಯ ದಿವ್ಯ ಸನ್ನಿಧಾನವನ್ನು ನಾವು ಪ್ರತಿನಿತ್ಯ ಚಿಂತನೆ ಮಾಡಬೇಕು. ಗಂಗಾ ಎನ್ನುವ ನಾಮವು ಆ ನಾಮಕ್ಕಿಂತಲೂ ಆಚೆಗೆ ಹೋದರೆ ಇರೋದು ಮತ್ತು ಗಂಗಾ ಎನ್ನುವ ಪರಿಶುದ್ಧತೆ ಮಾತ್ರ. ಮನೆಯ ನೀರಿನಲ್ಲಿಯೇ ಗಂಗೆಯ ಸನ್ನಿಧಾನ ಇದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾದೇವಿ ನಿಮಗೆ ದೊರಕಬೇಕು ಅಂತಿದ್ರೆ ನಿಮ್ಮ ಮನೆಯ ನೀರಿನಲ್ಲೇ ಗಂಗಾ ಸನ್ನಿಧಾನ ಬಂದು ಕೂತ್ಕೋತಾರೆ. ಇದರ ಚಿಂತನೆಯನ್ನು ನಾವು ನಡೆಸ್ತಾ ಇದ್ವಿ. ಗಂಗಾ ಸ್ನಾನದಿಂದ ಮನಸ್ಸು ದೇಹ ಪವಿತ್ರವಾಗುವುದಲ್ಲದೆ ಒಳ್ಳೆಯ ತಿಳುವಳಿಕೆ ಬರುತ್ತೆ. ಅಜ್ಞಾನ ದೂರವಾಗುತ್ತೆ. ಅಜ್ಞಾನ ದೂರವಾದ ತಕ್ಷಣ ಜ್ಞಾನ ದರ್ಶನದಿಂದ ಐಹಿಕ ಪಾರತ್ರಿಕ ಲಾಭವಾಗುತ್ತೆ. ಐಹಿಕ ಅಂದರೆ ಇಲ್ಲಿ ದೇಹವನ್ನು ತೊರೆದು ಪರಲೋಕಕ್ಕೆ ನಾವು ಹೋದಾಗ ಪಾರತ್ರಿಕವಾದ ಲಾಭವು, ಎರಡೂ ಲಾಭವೂ ಇದರಲ್ಲಿದೆ. ಇದನ್ನು ಸಮಾಜಕ್ಕೆ ಯಾರು ತೋರಿಸಿಕೊಟ್ರು? ಮೊದಲು ತೋರಿಕೊಟ್ಟವರು ಮಹಾದೇವರು, ಮಹಾರುದ್ರ ದೇವರು. ಇವತ್ತು ಮಹಾರುದ್ರ ದೇವರ ತಲೆಯಲ್ಲಿ ಗಂಗಾ ಸನ್ನಿಧಾನ ಉಂಟು. ಯಾಕೆ? ರುದ್ರದೇವರ ತಲೆಯಲ್ಲಿ ಗಂಗಾ ಸನ್ನಿಧಾನ ಉಂಟು ಎನ್ನುವುದಕ್ಕೆ ಶಾಸ್ತ್ರಕಾರರು ಅನೇಕ ನಿದರ್ಶನಗಳನ್ನು, ತುಂಬ ಕಾರಣಗಳನ್ನು ಕೊಡ್ತಾರೆ. ಸಮುದ್ರ ಮಥನವಾಯಿತು. ದೇವಾಸುರರು ವಾಸುಕಿ ಸರ್ಪವನ್ನು ಹಿಡಿದು ಸಮುದ್ರ ಮಥನವನ್ನು ಮಾಡಿದ್ದಾರೆ. ಕಾಲಕೂಟ ವಿಷ ಹೊರಗೆ ಬಂದಿದೆ. ಅದರ ಹೆಸರು ಹಾಲಾಹಲ ಅಂತ. ಏನು ಹಾಲಾಹಲ ಹಿಂಡಿತಿಯಲ್ಲೋ ಸಂಸಾರದಲ್ಲಿ ಅಂತ ಹೇಳ್ತಾರೆ ನೋಡಿ. ಹಾಲಿನಂಥ ಸಂಸಾರದಲ್ಲಿ ಹಾಲಾಹಲ ಅಂತ ವಿಷವನ್ನು ಹಿಂಡಿಬಿಟ್ಟಿಯಲ್ಲೋ ಅಂತ ಹೇಳ್ತಾರೆ. ಅಂದರೆ ಹಾಲಾಹಲ ಮಹಾವಿಷ ಅಂತ ದುರಿತ ವಿಷ ಅನಿಲ ಸೋರಿಕೆಯಿಂದ, ವಿಷಾನಿಲ ಸೋರಿಕೆ ಅಂತ ಹೇಳ್ತಾರೆ ನೋಡಿ. ಅದೆಷ್ಟು ಜನರು ಮೃತ್ಯು ಹೊಂದುತ್ತಾರೆ, ಅದೆಷ್ಟು ಪಶು ಪಕ್ಷಿ ಪ್ರಾಣಿಗಳು ಮೃತ್ಯು ಹೊಂದುತ್ತವೆ ಕೇವಲ ವಿಷಾನಿಲ ಸೋರಿಕೆಯಿಂದ. ಆದರೆ ಕಾಲಕೂಟ ವಿಷ ಬಿಂದು ಗಾಳಿಗೆ ಸ್ಪ್ರೆಡ್ ಆದಾಗ ದೇವಾದಿ ದೇವತೆಗಳೆಲ್ಲ ಮೂರ್ಛಿತರಾಗಿ ಹೋಗ್ತಾರೆ. ವಾಯುದೇವರು ಏನು ಮಾಡಿದ್ರು ಅಂದರೆ ಚಿನ್ನದ ಪಾತ್ರೆಯಲ್ಲಿ ಆ ಕಾಲಕೂಟವನ್ನು ಹಿಡ್ಕೋತಾರೆ. ಅದು ಶ್ರೀ ಅಂತ ಹೆಸರು. ವಿಷಕ್ಕೆ ಶ್ರೀ ಅಂತ ಹೇಳ್ತಾರೆ. ಯಾಕೆ ಶ್ರೀ ಅಂತ ಹೇಳ್ತಾರೆ? ಸಂಸ್ಕೃತದಲ್ಲಿ ಒಂದು ಶಬ್ದವು ಅನೇಕ ಅರ್ಥವನ್ನು ಕೊಡುತ್ತೆ. ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ಬೋದು. ಅತ್ತೆ ಅಂತ ಕನ್ನಡದಲ್ಲಿ ಒಂದು ಶಬ್ದ ಇದೆ. ಅತ್ತೆ ಎನ್ನುವ ಶಬ್ದವು ಯಾವ ರೀತಿಯಲ್ಲೂ ತೆರೆದುಕೊಳ್ಳಬಹುದು. ಹೇಗಪ್ಪ ಅಂತಂದ್ರೆ, ಅತ್ತೆ ಅಂದ್ರೆ ಏನು? ಒಬ್ಬ ಸೊಸೆಯನ್ನ ನೀವು ಕೇಳಿ, ಬಹಳ ಸುಲಭವಾಗಿ ಹೇಳ್ತಾಳ. ಇವ್ರಿ ಸುಮಿತ್ರಾಬಾಯಿ ಯಾರ್ರೀ? ಅವರ ನಮ್ಮತ್ತೆ. ನೋಡಿ ಆಕ್ಸೆಂಟ್ ನೋಡಿ, ಅಲ್ಲೋಗ ಆಕ್ಸಿಡೆಂಟ್ ನೋಡಿ.
ಅತ್ತೆ ಅಂದ್ರೆ ಏನು? ಅತ್ತೆ ಅಂದ್ರೆ ಏನು? ಸೊಸೆನ್ ಕೇಳಿ. ಸುಮಿತ್ರಾಬಾಯಿ ಯಾರ್ರಿ ಅಲ್ಲಿ ರಾಣಮಠದಲ್ಲಿ ಸುಮಿತ್ರಾಬಾಯಿ ಅಂತ ಕಾಣಿಸೋರು, ನಿಮ್ಗೆ ಏನಾಗ್ಬೇಕ್ರಿ? ಅವರ ನಮ್ಮತ್ತೆ, ಅವರು ನಮ್ಮತ್ತೆ, ಅವರಿಂದ ನಾನು ಜೀವನ ಪೂರ ಅತ್ತೆ ಅಂತ ಹೇಳ್ತಾರೆ. ಹಾಗೆ ಅಂಬರ ಅಂದರೆ ಆಕಾಶ, ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ. ಪೀತ ಅಂದರೆ ಹಳದಿ, ಅಂಬರ ಅಂದರೆ ಬಟ್ಟೆ, ಹಳದಿ ಬಣ್ಣದ ರೇಷ್ಮೆ ಬಟ್ಟೆ, ಇಷ್ಟೇ ಅದರ ಅರ್ಥ. ಸಂಸ್ಕೃತದಲ್ಲಿ ಒಂದೇ ಶಬ್ದವು ಅನೇಕ ಕಡೆಗಳಲ್ಲಿ ಅದು ಪ್ರಯೋಗಕ್ಕೆ ಬರುತ್ತೆ. ನಾವು ಅದರ ಹಿಂದೆ ಮುಂದೆ ವಿಚಾರ ಮಾಡಬೇಕಾಗತ್ತೆ, ಏನು ಅರ್ಥ ಕೊಡುತ್ತೆ ಅಂತ. ಶ್ರೀ ಎನ್ನುವ ಶಬ್ದವು ಸಂಪತ್ತು, ಜ್ಞಾನ, ಲಕ್ಷ್ಮಿಯ ಮೂಲ ಬೀಜನಾಕ್ಷರ. ಅದೇ ಥರ ಶ್ರೀಗೆ ನಾವೇನು ಮಾಡ್ತೀವಿ ಅಂದರೆ ವಿಷಕ್ಕೂ ಶ್ರೀ ಅಂತ ಹೇಳ್ತೀವಿ. ಯಾಕೆ ವಿಷಕ್ಕೆ ಶ್ರೀ ಅಂತ ಹೇಳ್ತೀವಿ ನಾವು ಅಂದರೆ, ವಾಯುದೇವರು ಶ್ರೀಪಾತ್ರೆಯಲ್ಲೇ ಅದನ್ನು ಹಿಡಿದದ್ದು. ಶ್ರೀ ಅಂದ್ರೆ ಏನು? ಅವರು ಬಂಗಾರದ ಪಾತ್ರೆಯಲ್ಲಿ ಹಾಲಾಹಲವನ್ನು ವಿಷವನ್ನು ಹಿಡ್ಕೋತಾರೆ. ಬಹಳ ಚೆನ್ನಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಸುವರ್ಣ ರಥಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಸುವರ್ಣ ಅಂದರೆ ಸಂಪತ್ತು. ಸಂಪತ್ತನ್ನು ಯಥಾವತ್ತಾಗಿ ನೀನು ಅರ್ಥ ಮಾಡಿಕೊಂಡು ಉಪಯೋಗ ಮಾಡದಿದ್ರೆ ಆ ಸಂಪತ್ತು ನಿನಗೊಮ್ಮೆ ಆಪತ್ತಾಗಿ ಕಾಡಲಿಕ್ಕೆ ಉಂಟು. ಅಂದರೆ ಆಪತ್ತು ಅಂದರೆ ವಿಷ ಅಲ್ವಾ? ಹಿಂದೆ ಪತ್ರ ಬರಿತಾ ಇದ್ರು, ಶ್ರೀಯುತರು ಅಂತ. ಶ್ರೀಮಾನ್, ಶ್ರೀಮತಿ. ಶ್ರೀಯುತರು ಅಂದರೆ ಲಕ್ಷ್ಮಿಯಿಂದ ಕೂಡಿದವರು ಅಂತ ಅರ್ಥ. ಶ್ರೀಮಾನ್ ಅಂದರೆ ಲಕ್ಷ್ಮಿಯ ಬುದ್ಧಿಯಿಂದ ಕೂಡಿದವರು ಅಂತ ಅರ್ಥ. ಅಂದರೆ ಜ್ಞಾನದ ಮನಸ್ಸು. ಶ್ರೀಮತಿ. ಶ್ರೀ ಅಂದರೆ ಭಗವಂತ, ಮತಿ ಅಂದರೆ ಜ್ಞಾನ. ಭಗವಂತನ ಜ್ಞಾನದಿಂದ ಕೂಡಿದ್ದಾರೆ. ಎಲ್ಲದಕ್ಕೂ ಶ್ರೀ. ಪತ್ರ ಬರೆಯುವಾಗ ಶ್ರೀಯಿಂದ ಪ್ರಾರಂಭ ಮಾಡಿ ಕಡೆ ಇತಿಶ್ರೀ ಅಂತ ಬರೀತಿದ್ರು. ಈ ಪತ್ರ ಮುಗಿಯಿತು. ಈ ಪತ್ರ ಮುಗಿಯಿತು ಅಂದರೆ ಅರ್ಥ ನಿನ್ನ ಜೀವನದಲ್ಲಿ ಈ ಪತ್ರ ಮುಗಿಯಿತು. ಸಂಪತ್ತನ್ನು ನೀನು ಅರ್ಥ ಮಾಡಿಕೊಳ್ಳದೆ ವ್ಯವಹಾರ ಮಾಡಿದರೆ ಅದು ಒಮ್ಮೆ ಇತಿ ಶ್ರೀ ಆಗುತ್ತೆ. ಅದಕ್ಕೆ ಅವನ ಹೆಸರು ಶ್ರೀಕಂಠೇಶ್ವರ ಅಂತ. ವಾಯುದೇವರು ನಿರ್ಮಮಥ್ಯ ಚಿನ್ನದ ಪಾತ್ರೆಯಲ್ಲಿ ಹಿಡಿದು ಆ ವಿಷವನ್ನು ತಿಕ್ಕುತ್ತಾರೆ. ತಿಕ್ಕಿದ ಮೇಲೆ ಅದರ ಘೋರ ವಿಷದ ಅಂಶ ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಆಗಿರ್ತಕ್ಕಂತಹ ವಿಷವನ್ನು ರುದ್ರದೇವರು ನನಗೆ ಸ್ವಲ್ಪ ಕೊಡಿ, ನನಗೆ ಸ್ವಲ್ಪ ಕೊಡಿ ಅಂತ ಹೇಳ್ತಾರೆ. ಯಾಕಪ್ಪ? ಹಾಲು ಕುಡಿದು ಮಕ್ಕಳೇ ಬದುಕೋಲ್ಲ, ವಿಷ ಕುಡಿದು ಮಕ್ಕಳು ಬದುಕ್ತಾವೇನ್ರಿ ಎಲ್ಲಾದರೂ? ಯಾತಕ್ಕೆ ಕೇಳ್ತೀಯ ವಿಷವನ್ನ? ನೀನು ಮನೋನಿಯಾಮಕ, ಮೊದಲೇ ನಿನ್ನ ಹೆಸರು. ಮನಸ್ಸು ವಿಷಮಯವಾಗಿರ್ತಕ್ಕಂಥ ವಿಷಯಗಳನ್ನು ಉಂಡರೆ ಸುಖವಾಗಿರ್ಲಿಕ್ಕೆ ಸಾಧ್ಯತೆ ಇದೆಯೇನೋ ರುದ್ರದೇವ? ಯಾಕೆ ಇದನ್ನೆಲ್ಲ ಕೇಳ್ತೀಯ? ಒಂದು ಮನಸ್ಸಲ್ಲ, 5 ಮನಸ್ಸು ನಿನಗೆ. ಧ್ಯೇಯ ಪಂಚಮುಖೋ ರುದ್ರಃ ಸ್ಫಟಿಕ ಅಮಲ ಕಾಂತಿಮಾನ್ ವಿದ್ಯುಚ್ಛುಭ್ರ ಅಸಿತ ರಜಃ ಶಮಾನಿ ಅಸ್ಯ ಮುಖಾನಿತು ಅಂತ ಇಲ್ವಾಪ? ಮನಸ್ಸಿಗೆ 5 ಮುಖ ಇದೆ, 5 ಥರ ವಿಚಾರ ಮಾಡುತ್ತೆ. ರುದ್ರದೇವರಿಗೆ 5 ಮುಖಗಳಿದೆ. ಅಘೋರ, ತತ್ಪುರುಷ, ವಾಮದೇವ, ಸದ್ಯೋಜಾತ, ಈಶಾನ, ಇಂಥ 5 ಮುಖಗಳಿದೆ. ಈ 5 ಮುಖಗಳು ವಿಷವನ್ನು ಉಂಡರೆ ಮುಂದಿನ ಸಮಾಜದ ಗತಿಯೇ? ವಿಚಾರ ಮಾಡು. ರುದ್ರದೇವರು ಹೇಳಿದ್ರು, ಏನಾದರೂ ಒಂದು ಸಣ್ಣದೊಂದು ಕೆಲಸ ಮಾಡಿ ನಂದೊಂದು ಒಳ್ಳೆ ಹೆಸರು ಉಳಿಸ್ಕೊಳ್ಳೋಣ ಅಂತ ಇದ್ದೀನಿ. ಜ್ಞಾನಿಗಳ ಲಕ್ಷಣ ನೋಡಿ. ಸಣ್ಣ ಕೆಲಸ ಮಾಡಿ ದೊಡ್ಡ ಹೆಸರು ಉಳಿಸ್ಕೊಳ್ಳೋದು ಹೆಂಗ್ರಿ? ಏನು ಸಣ್ಣತನ ಮಾಡಿದ್ರು ಅಂತ ಹೇಳ್ತೀವಿ ಅಲ್ವಾ? ಹಾಲ ವಿಷ ಕುಡಿಯೋದು ಸಣ್ಣ ವಿಷಯ ಅಲ್ಲ, ಲೋಕಕ್ಕೆ ಮಾಡುವ ಮಹದುಪಕಾರ. ಜ್ಞಾನಿಗಳು ಮಾಡುವುದಿದೆ.
ನಿಮ್ಮ ಪಾಲಿಗೆ ಬರುವಂಥ ಕಷ್ಟವೆಂಬ ವಿಷವನ್ನು ಅವರು ನೆಕ್ಕಿ ಕುಡಿದು ತಮ್ಮನ್ನು ಸುಭದ್ರವಾಗಿ ಪ್ರತಿಷ್ಠಾಪಿಸಿಕೊಂಡು ವಿಷಕಂಠರಾಗಿರ್ತಾರೆ, ಶ್ರೀಕಂಠರಾಗಿರ್ತಾರೆ. ತಕ್ಷಣ ರುದ್ರದೇವರು ವಿಷದ ಪ್ರಮಾಣವನ್ನು ಹರಣ ಮಾಡಿ ಕಮ್ಮಿ ಮಾಡಿ ಕೊಟ್ಟಿರ್ತಕ್ಕಂಥ ಚರಟ ಜೊಳ್ಳು ಅದನ್ನು ಕುಡಿದಿದ್ದಾರೆ. ಕುಡಿದು ಲೋಕಕ್ಕೆ ಅನುಗ್ರಹ ಮಾಡುವಂತಹ ಯೋಗ್ಯತೆಯನ್ನು ಪಡ್ಕೊಂಡಿದ್ದಾರೆ. ಕುಡಿದ್ರಪ್ಪ, ತಕ್ಷಣ ಪಾರ್ವತೀ ದೇವಿ ಬಂದು ಗಿರಿಜಾದೇವಿ ಬಂದು ಅವರ ಕೊರಳನ್ನು ಬಿಗ್ಗೆ ಹಿಡ್ಕೋತಾರೆ. ಅವತ್ತಿಂದ ನೋಡಿ ಎಲ್ಲ ಹೆಣ್ಮಕ್ಳು ವಿಚಾರ ಮಾಡಿದ್ದೇನು ಗೊತ್ತಾ, ಅವಳು ಹೋಗಿ ಅವ್ರ ಕುತ್ತಿಗೆ ಹಿಡ್ಕೊಂಡಿದ್ದಷ್ಟೇ ಅವ್ರಿಗೆ ಕಾಣಿಸಿತ್ತು. ಕುತ್ತಿಗೆ ಹಿಡಿದುಕೊಂಡಿದ್ದರ ಹಿಂದಿನ ವಿಷಯ ಅವರು ಅರ್ಥ ಮಾಡಿಕೊಂಡಿಲ್ಲ. ಅಲ್ಲಿ ರಕ್ಷಣೆಯ ಉದ್ದೇಶದಿಂದ ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಃ ಅಯಮ್ಮೇ ವಿಶ್ವಭೇ ಏಷ ಜೋಗಿಂ ಶಿವಾಭಿವರ್ಷಣ. ಕೈಯಲ್ಲಿ ಅಮೃತ ಬಿಂದು ಇದೆ ಅಂತೆ ಪ್ರತಿಯೊಬ್ಬರಿಗೂ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ರೀ, ಅವ್ರ ಕಾಲ್ಗುಣ ತುಂಬ ಚೆನ್ನಾಗಿದೆ ರೀ ಅಂತ ಹೇಳ್ತಾರೆ. ಕೈಗುಣ, ಕಾಲ್ಗುಣ, ಕಣ್ಣು ಗುಣ, ಕಿವಿ ಗುಣ, ಮೂಗಿನ ಗುಣ ಹೇಳಲ್ಲ ನೋಡಿ. ಬಾಯಿ ಗುಣ, ಅಯ್ಯಯ್ಯೋ ಬಾಯಿ ಗುಣ ಅಂತೂ ಬೊಂಬಾಯಿ ಗುಣ, ಅದು ಉಪಯೋಗವಿಲ್ಲದ್ದು. ಪಾದಗಳು, ಹಸ್ತಗಳು, ಪಾಣಿಪಾದಪಗಳು, ಅವೆರಡು ಗುಣಗಳು ಚೆನ್ನಾಗಿರ್ಬೇಕು. ಕಾಲ್ಗುಣ ಚೆನ್ನಾಗಿಲ್ದಿದ್ರೆ ಏನು ಉಪಯೋಗ ಇಲ್ಲ, ಕೈಗುಣ ಚೆನ್ನಾಗಿಲ್ದ ಏನು ಉಪಯೋಗ ಇಲ್ಲ. ಯಾವುದೊಂದು ಹುಡುಗಿ ನೋಡ್ಕೊಂಡು ಬರ್ತಾರೆ ಮದುವೆಗೆ ಅಂತ, ನೋಡ್ಕೊಂಡ್ ಬಂದಿದ್ದೆ ತಡ ಏದ್ದಕ್ಕಿದ ಒಂದು ಲಾಟ್ರಿ ಹೇಳುತ್ತೆ, ಹಿಂಗೆ ಕಣ್ಣು ಮುಚ್ಚಿ ಮಾಡ್ಕೋಬೇಕು ಹುಡುಗಿನ ನೋಡೋಕೆ ಹೋಗ್ತಿದ್ದೀವಿ ಅಂದಾಗಲೇ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಉಪಯೋಗ ಇಲ್ಲ. ಇದೆಲ್ಲ ಮೂಕಜ್ಜಿ ಕತೆ ಇಲ್ಲ ರೀ. ಮೂಕಜ್ಜಿ ಕತೆ ಒಳಗೂ ಜ್ಞಾನ ಬೋಧನೆಯ ಸತ್ಯಾಂಶ ಅಡಗಿದೆ, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ತಿಳುವಳಿಕೆಗಳು, ಅದು ಮೂಕಜ್ಜಿ ಕತೆ ಅಲ್ಲ, ಬೋಡಜ್ಜಿ ಕತೆ ಅಲ್ಲ. ಹೀಗೆ ಇವರೇನು ಮಾಡಿದ್ರು, ಪಾರ್ವತಿ ದೇವಿ ಅಮೃತ ಬಿಂದು ಕೈ ಹೋಗಿಡ್ಕೊಂಡು ಕೆಳಗೆ ಇಳಿಬಾರ್ದು ಆ ವಿಷ. ಯಾಕೆಂದರೆ ತನ್ನ ಮಾಂಗಲ್ಯ ಅಲಗಾಡಬಾರ್ದು. ನನ್ನ ಹೆಸರು ಗೌರಿ. ಪ್ರತಿಯೊಂದು ಮದುವೆಯಲ್ಲೂ ಕೂಡ ವಧೂವರರು, ಆ ವಧುವು ತನ್ನ ಮಾಂಗಲ್ಯ ರಕ್ಷಣೆಗೋಸ್ಕರ ವರಗೌರಿ ಪೂಜೆಯನ್ನು ಮಾಡ್ತಾಳೆ. ವರಲಕ್ಷ್ಮಿ ಪೂಜೆ ಮಾಡಲ್ಲ, ವರಗೌರಿ ಪೂಜೆ ಮಾಡ್ತಾಳೆ. ರುಕ್ಮಿಣೀ ದೇವಿ ಶ್ರೀಕೃಷ್ಣನ ವರಿಸಬೇಕಾದಾಗ ಕಾತ್ಯಾಯಿನಿ ಪೂಜೆ ಮಾಡಿಕೊಂಡೇ ಹೋಗಿದ. ಸಕಲ ಗೋಪಿಕೆಯರು ಕಾತ್ಯಾಯಿನಿ ವ್ರತವನ್ನು ಮಾಡಿಯೇ ಶ್ರೀಕೃಷ್ಣನನ್ನು ಪಡೆದಿದ್ದಾರೆ. ಕಾತ್ಯಾಯಿನಿ ಅಂದರೆ ಯಾರು, ಗೌರಿ ಅಂದರೆ ಯಾರು. ಆ ಮರ್ಯಾದೆ ಕಮ್ಮಿ ಆಗಬಾರ್ದು. ವಿಶ್ವನಾಥನು ಅಡಗಬಾರ್ದು, ಅವನು ಕುಂದಬಾರ್ದು ಅಂತ ಹೇಳಿ ಅವನ ಕುತ್ತಿಗೆಯನ್ನು ಹಿಡಿದದ್ದಿ. ಹಂಗಂತೇಳಿ ನೀವು ನಿಮ್ಮ ಗಂಡಂದ್ರು ಕುತ್ತಿಗೆ ಹಿಚಕ್ಲಿ ಅಂತ ಅರ್ಥ ಅಲ್ಲ. ಅದನ್ನು ಎಂದೂ ಯಾರು ಮಾಡಬೇಡಿ, ಗೌರಿ ಮಾಡಿದ್ದಾಳೆ ಅಂತ ಚೆನ್ನಾಗಿರೋದು. ರುದ್ರದೇವರು ಕುಡಿದ ತಕ್ಷಣ ಉರಿ 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 ಪ್ರಾರಂಭವಾಯಿತು. ಅವನ ಹೆಸರು ವಿಶ್ವನಾಥ, ಗೊಬ್ಬರಾತ ಅಲ್ಲ. ಇಡೀ ವಿಶ್ವವೇ ಉರಿಯಿಂದ ಅಲುಗಾಡಿತು, ದಳ್ಳುರಿಯಿಂದ ಅಲುಗಾಡಿತು. ವಿಷ ಅನಿಲದ ಘೋರ ಬಾಧೆಯಿಂದ ತತ್ತರಿಸಿ ಹೋಯಿತು. ಒಂದು ತಲೆ ಅಲ್ಲಪ್ಪ, 5 ತಲೆಗಳು ಅಲ್ಲಾಡಿ ಹೋಯಿತು. ಯಾವುದು 5 ತಲೆಗಳವು? ವಾಯುಭೂತ, ವರುಣಭೂತ, ಅಗ್ನಿಭೂತ, ಪೃಥ್ವೀಭೂತ ಮತ್ತು ಆಕಾಶಭೂತ. ಈ 5 ಭೂತಗಳು, ಪಂಚಭೂತಗಳು ಆ ವಿಷ ಅನಿಲದ ಸೋರಿಕೆಯಿಂದ ತತ್ತರಿಸಿ ಹೋದವು ಅಂತ ಅರ್ಥ. ರುದ್ರದೇವರು ಏನು ಮಾಡ್ತಾರೆ ಗೊತ್ತಾ? ಆ ಉರಿಯ ಬಾಧೆಯನ್ನು ತಾಳಲಾರದೆ ತಂಪಾಗಿರ್ತಕ್ಕಂಥ ವಸ್ತುವನ್ನು ಹುಡುಕ್ತಾರೆ. ಸರ್ಪವನ್ನು ಕೊರಳಿಗೆ ಕಟ್ಕೋತಾರೆ. ಯಾಕೆ? ಸರ್ಪ ತಣ್ಣಗಿರುತ್ತಂತೆ. ತಣ್ಣಗಿರುತ್ತಾ? ಕಟ್ಕೊಂಡು ನೋಡಿ ಗೊತ್ತಾಗತ್ತೆ. ನಾನು ಕೊರಳಿಗೆ 3-4 ಸಲ ಹಾಕ್ಕೊಂಡಿದ್ದೀನಿ, ತಣ್ಣಗಿರುತ್ತೆ. ನಿಮ್ಗೆ ಆ ಹಾವಾಡಿಗೆ ಹೇಳಿದ್ರೆ ಕೊರಳಿಗೆ ಹಾಕ್ತಾರೆ. ಸಂಸಾರ ಎನ್ನುವುದು ಕೂಡ ಸರ್ಪಮಯವಾದದ್ದು. ಯಾವಾಗ ಕುಟುಕುತ್ತೋ ಗೊತ್ತಿಲ್ಲ. ಅದಕ್ಕೆ ಈ ರುದ್ರದೇವರು ಬಹಳ ಜಾಗ್ರತೆಯಿಂದ ಹೀಗೆ ಅದನ್ನೇ ನೋಡ್ತಿರ್ತಾರೆ. ನಮ್ಮ ಕೊರಳಿಗೆ ಹೇಗಿರಬೇಕು ಸಂಸಾರ ಹೇಗಿರ್ಬೇಕಪ್ಪ? ಈಸಬೇಕು ಗಿದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದೊಳಗೆ
ಆಶಲೇಶ ಮಾಡಧಾಂಗ ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದೊಳಗೆ ಆಶಲೇಶ ಮಾಡಧಾಂಗ ಸರ್ಪವನ್ನು ಕೊರಳಿಗೆ ಕಟ್ಟಿಕೊಂಡು ಬದುಕುವವರ ರೀತಿಯಲ್ಲಿ ಸಂಸಾರ ಮಾಡಬೇಕಂತೆ. ಒಂದು ಕಣ್ಣು ಸಾಲಲ್ವಂತೆ ಸಂಸಾರಕ್ಕೆ, 3 ಕಣ್ಣು ಬೇಕಂತೆ. ಒಂದು ಕಣ್ಣು ಇಟ್ಟಿರೋ ಅಂತ ಹೇಳ್ತಾರೆ ನೋಡಿ. ಒಂದು ಕಣ್ಣು ಏನು ಇಡೋದು, 3 ಕಣ್ಣು ಇಡಬೇಕು. ಯಾವುದು 3 ಕಣ್ಣು? ಸೋಮ ಸೂರ್ಯ ಅಗ್ನಿ, ಸೋಮ ಸೂರ್ಯ ಸೋಮ ಸೂರ್ಯ ಅನಲ ವಿಲೋಚನ. ಒಂದು ಬಲಭಾಗದ ಕಣ್ಣು ಸೂರ್ಯನ ಕಣ್ಣು, ಎಡಭಾಗದ ಕಣ್ಣು ಚಂದ್ರನ ಕಣ್ಣು, ಮಧ್ಯದು ಸಿಡಿಲಿನ ಕಣ್ಣು. ಇದನ್ನು 3 ಕಣ್ಣನ್ನು ಇಟ್ಕೊಂಡಿದ್ದಾನೆ. ಅವನ ಹೆಸರೇ ಭವದೇವ ಅಂತ. ಭವ ಅಂದರೆ ಸಂಸಾರ, ಸಂಸಾರಕ್ಕೆ ದೇವ ಅವನು ಮಹಾದೇವ. ಇಂಥ ಮಹಾದೇವ ಆ ವಿಷದ ಪ್ರಮಾಣ ಕಮ್ಮಿ ಮಾಡಿಕೊಳ್ಳೋಕ್ಕೋಸ್ಕರ ಕೊರಳಲ್ಲಿ ಸರ್ಪವನ್ನು ಕಟ್ಕೋತಾನೆ. ಉರಿ ನಿಲ್ಲಲಿಲ್ಲ. ಶಶಿ ಕಲೆಯನ್ನು ಹೊರತಾನೆ. ಶಶಿ ಅಂದರೆ ಚಂದ್ರ. ಚಂದ್ರನ ಒಂದು ಕಲೆಯನ್ನು ತನ್ನ ತಲೆಯಲ್ಲಿ ಧಾರಣೆ ಮಾಡ್ಕೋತಾನೆ ರುದ್ರದೇವ. ಯಾಕೆ? ಶಶಿ ಅಂದರೆ ತಂಪು, ಹುಣ್ಣಿಮೆ ತಂಪಲ್ವಾ, ಅದರಲ್ಲಿ ಒಂದು ರೇಖೆ, ಒಂದು ಕಲೆಯನ್ನು ತನ್ನ ತಲೆಯಲ್ಲಿ ಧಾರಣೆ ಮಾಡ್ತಾನೆ. ತಂಪಾಗಲಿ ಅಂತ 5 ತಲೆಗಳಲ್ಲಿ ಧಾರಣೆ ಮಾಡ್ತಾನೆ ಚಂದ್ರನ. ಶಶಿಮೌಲಿ ಅಂತ ಅವನ ಹೆಸರು, ಚಂದ್ರಮೌಲಿ ಅಂತ ಅವನ ಹೆಸರು. ಶಶಾಂಕ ದಲಶೇಖರ ಅಂತ ಅವನ ಹೆಸರು. ಶಶಾಂಕ ಅಂತ ಹೇಳಿದ್ರೆ ಚಂದ್ರ. ಚಂದ್ರನ ಶಶ ಅಂಕ ದಲ, ಒಂದು ದಲವನ್ನು, ಇಡೀ ಚಂದ್ರನಲ್ಲ, ಒಂದು ದಲವನ್ನು ಶೇಖರ ತಲೆಯ ಮೇಲೆ ಧಾರಣೆ ಮಾಡಿದ್ದಾನೆ. ದೇವಿ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತಾಯೈ ನಮಃ. ದೇವಿ ಅವಳು ಕೂಡ ಅಷ್ಟಮಿಯ 8ನೇ ದಿನದ ಚಂದ್ರದ ಕಲೆಯನ್ನು ಅವಳು ಹೊತ್ತಿದ್ದಾಳಂತೆ. ಚಂದ್ರನಿಗೆ ಎಷ್ಟು ವಿಶೇಷ ಸ್ಥಾನ. ಕಾರಣ ಇಷ್ಟೇ, ಅವನ ಹೆಸರು ಅಮೃತ ಅಂತ. ಮೃತ ಅಂದರೆ ಸಾವು, ಅಮೃತ ಅಂದರೆ ಸಾವಿಲ್ಲದವಳು. ಚಂದ್ರಮಂಡಲದ ಮಧ್ಯದಲ್ಲಿ ಧನ್ವಂತರಿ ನಾರಾಯಣನ ಸನ್ನಿಧಾನ ಇರೋದರಿಂದಲೇ ಚಂದ್ರಮಂಡಲವು ಅಮೃತ ಬಿಂದುವಿನ ಅಮೃತದ ಸಾಗರವಾಗಿದೆ. ಇಲ್ಲಿ ವಿಷ ಇದೆ, ಕೊರಳಲ್ಲಿ ವಿಷ ಇದೆ, ತಲೆಯಲ್ಲಿ ಅಮೃತ ಇದೆ. ಇದರ ಒಳ ಅರ್ಥ ಹೆಂಗೆ ಗೊತ್ತಾ? ಬಾಯಿ ಹೊಲಸಾಗಿರಬಹುದು, ಬುದ್ಧಿ ಹೊಲಸಾಗಬಾರದು. ಅಲ್ರಿ ಇದು ಹೆಂಗ್ರಿ ವಿಚಾರ ಇದು? ನಾಲಿಗೆಗಾಗಲಿ, ಕಣ್ಣಿಗಾಗಲಿ, ಕಿವಿಗಾಗಲಿ ಅಥವಾ ಎಲ್ಲ ಇಂದ್ರಿಯಗಳಿಗೂ ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿ ಕೊಡೋದೇ ಮೆದುಳು ಅಂದಮೇಲೆ ತಲೆ ಅಮೃತವಾಗಿರಲಿ, ನಾಲ್ಗೆ ವಿಷವಾಗಿರಲಿ ಅಂದ್ರೆ ಅರ್ಥ ಏನು ನೋಡಿ? ಹಾಗಲಕಾಯಿ ಕಹಿ ಇರುತ್ತೆ, ತಿಂದರೆ ಜೀವಕ್ಕೆ ಸಿಹಿಯಾಗಿರುತ್ತೆ ಅಲ್ವಾ? ಮೈಸೂರು ಪಾಕ್ ಬಹಳ ಸಿಹಿಯಾಗಿರುತ್ತೆ. ಸಕ್ಕರೆ ಕಾಯಿಲೆ ಇದ್ದವ್ರು ತಿಂದರೆ ಅವ್ರ ಜೀವವೇ, ಇಡೀ ದೇಹವೇ ಕಹಿಯಾಗಿ ಬೆಂಕಿಗೆ ಹೋಗ್ಬಿಡುತ್ತೆ ಅಲ್ವಾ? ಕೆಲವರು ಕೆಟ್ಟದಾಗಿ ಮಾತಾಡ್ತಾರೆ, ಕೆಲವು ಅವಧೂತ ಪರಂಪರೆಯಲ್ಲಿ ಹೊಲಸು ಮಾತಾಡ್ತಾರೆ. ಅವರಿಗೆ ಒಬ್ಬ ಅವಧೂತನ ಬಂದಿದ್ದನು, ಅವನು ಹೊಲಸು ಮಾತುಗಳಾಡ್ತಿದ್ದನು, ಅದರಿಂದ ಜನರ ಕರ್ಮವು ಕರೆದು ಅವರಿಗೆ ಒಳ್ಳೇದಾಗ್ತಿತ್ತು ಅಂತ ಬರೆದಿಲ್ವಾ? ಬಾಯಿ ಕೆಟ್ಟದ್ದು ಮಾತಾಡುತ್ತೆ, ಆದರೆ ಬುದ್ಧಿಯಲ್ಲಿ ಬೈದು ಹೇಳುವವರು ಬಾಳ್ಲಿಕ್ಕೆ ಹೇಳ್ತಾರೆ ಅಂತಿದೆ ನೋಡಿ. ಹಾಗೆ ತಲೆಯಲ್ಲಿ ಕೆಟ್ಟ ವಿಚಾರವನ್ನು ಇಟ್ಕೊಂಡು ಕೆಲವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ನೀ ಚೆನ್ನಾಗಿದ್ಯಾ ಬಂಗಾರ, ಏನು ಮುದ್ದು ಪುಟ್ಟು, ಇವತ್ತು ನೀನು ಊಟ ಮಾಡೋಲ್ಲ ಅಂದರೆ ನಾನು ಮಾಡಲ್ಲ. ಇದು ಮಗು ಮಾತಾಡಿದ್ರೆ ಚಂದ. ದೊಡ್ಡವರು ಮಗುವಿನ ಥರ ಇಮಿಟೇಷನ್ ಮಾಡಿದ್ರೆ ತುಂಬ ಅಸಹ್ಯವಾಗಿರುತ್ತೆ. ಯಾಕೆಂದರೆ ಅದು ನೋಡೋಕ್ಕೂ ಚೆನ್ನಾಗಿಲ್ಲ, ಕೇಳೋಕ್ಕೂ ಚೆನ್ನಾಗಿಲ್ಲ. ಏನೇ ಬಂಗಾರಿ ಊಟ ಮಾಡಲ್ವ ನೀನು? ಅಮ್ಮ ನಂಗೆ ಎಷ್ಟು ಬೇಜಾರು ಗೊತ್ತು ಕೊನೆ ಚಿನ್ನ ಅಂತ ಹಿಂಗೆ ಅನ್ಬಿಡೋದು. ಇದು ಅತಿ ಧೂರ್ತನ ಲಕ್ಷಣ. ಅತಿ ವಿನಯಂ ಧೂರ್ತ ಲಕ್ಷಣ. ಬಾಯಿಗೆ ಬಂದಂಗೆ ಬೈದ್ಬಿಡ್ಬೇಕಾದ, ಆದರೆ ಹೃದಯದಲ್ಲಿ ವಿಷವನ್ನು ಕಕ್ಕಬೇಡ. ಇದು ಯಾತಕ್ಕೆ ಹೇಳಿದೆ ಅಂದರೆ, ತಲೆಯಲ್ಲಿ ಚಂದ್ರನನ್ನು ಹೊತ್ತಿದ್ದಾನೆ ಅಂದರೆ, ಅಮೃತವನ್ನು ಹೊತ್ತಿದ್ದಾನೆ ಅಂದರೆ ತಲೆಯೊಳಗೆ ಅಮೃತ ಇದೆ ಅಂತ ಅರ್ಥ. ಕಂಠದಲ್ಲಿ ವಿಷ ಇದೆ ಅಂದರೆ ನಾಲಿಗೆಯಿಂದ ವಿಷ ಸೋರ್ತಿದೆ ಅಂತ ಅರ್ಥ. ವಿಷಮಯವಾದ ಮಾತುಗಳಿರಬಹುದು, ತಲೆಯಲ್ಲಿ ಅಮೃತದ ವಿಚಾರ, ಲೋಕದ ಅನುಗ್ರಹ ವಿಚಾರವಿರುವುದರಿಂದಲೇ ರುದ್ರದೇವರು ಪರಮಪಾವನರಾಗಿದ್ದಾರೆ.
ಅಷ್ಟಕ್ಕೂ ಉರಿ ನಿಲ್ಲಲಿಲ್ಲ. ಏನು ಮಾಡಿದ್ರು? ಆ ಕಾಲಕೂಟ ವಿಷಯ ಯಾವುದು? ಕಲಿಯಿಂದ ಅಭಿಮನ್ಯವಾಗಿರ್ತಕ್ಕಂಥ ಕಾಲಕೂಟ. ಅದು ಒಳಗೆ ಹೋಗಲೇ ಇಲ್ಲ. ಉರಿ 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 ವಿಷ. ನೋಡಿದ್ರು ಭಗವಂತನ ಪಾದಾಮೃತ, ಪಾದದ ಜಲವನ್ನ ನೋಡಿದ್ರು. ಅಬ್ಬಾ, ಎಷ್ಟು ಚೆನ್ನಾಗಿದೆ, ತಂಪಾಗಿದೆ. ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳಿದ್ರು. ವಿಷ್ಣು ಪಾದದಿಂದ ಉದ್ಭವಿಸಿದಂಥ ಶ್ರೀ ಗಂಗೆಯನ್ನ ರುದ್ರದೇವರು ತಮ್ಮ ಜಟೆಯಲ್ಲಿ ಬಂಧಿಸಿ ಇಟ್ಟರಂತೆ. ತೀರ್ಥವನ್ನು ಹೇಗಿಟ್ಕೋಬೇಕು? ತಲೆ ಮೇಲೆ ಇದ್ರೆ ಸೋರಿ ಎಲ್ಲೆಲ್ಲೆಲ್ಲ ಉದುರಬಾರದು, ಅಲ್ಲೇ ಸ್ಥಾಪಿಸ್ಕೋಬೇಕು. ತಂಪಾಗಿರ್ತಕ್ಕಂಥ ಶುದ್ಧವಾದ ಬಾಹ್ಯಾವರಣ ಜಲವನ್ನ, ವಿಷ್ಣು ಪಾದದ ತೀರ್ಥವನ್ನ ಆಪಪಾದಾವನೇ ಜನೇ ದ್ವಿಷಂತಂ ನಿರ್ದಹಂತುಮೆ ಯದಿಚ್ಛಸಿ ಮಹಾಭಾಗ ಸರ್ವತೀರ್ಥ ಅವಗಾಹನಂ ಗುರುಪಾದ ವಿನಿರ್ಮುಕ್ತಂ ತೋಯಂ ಶಿರಸಿಧಾರಯ. ಗುರುಪಾದಗಳಿಂದ ವಿನಿರ್ಮುಕ್ತವಾಗಿರ್ತಕ್ಕಂಥ ಆ ತೀರ್ಥವನ್ನ ತಲೆಯ ಮೇಲೆ ಧಾರಣೆ ಮಾಡಿ ಧರಿಸಿ ಕಟ್ಕೊಂಡ್ಬಿಟ್ರು ಕಣ್ರಿ. ಬಿಗ್ಗಿಯಾಗಿ ಎಲ್ಲೂ ಹೋಗ್ಕೂಡ್ದು ಆ ತೀರ್ಥ. ನಮ್ಮಪ್ಪನ ಪಾದ ತೀರ್ಥ ನನ್ನ ತಲೆ ಒಳಗೆ ಭದ್ರವಾಗಿರಬೇಕು ಅಂತೇಳಿ ತಲೆಯಲ್ಲಿ ಕಟ್ಕೊಂಡ್ಬಿಟ್ಟು ಅಂದಿನಿಂದ ರುದ್ರದೇವರು ಅಭಿಷೇಕ ಪ್ರಿಯೋ ರುದ್ರ ಆಗ್ಬಿಟ್ರು. ಅದೊಂದು ಖ್ಯಾತಿ ಬಂದ್ಬಿಡ್ತು ಅವರಿಗೆ. ನಾವು ಒಂದು ಶಿವಾಲಯಕ್ಕೆ ಹೋಗೋಣ, ರುದ್ರಾಲಯಕ್ಕೆ ಹೋಗೋಣ, ಪಂಚಾಮೃತ ಸೇವೆ ಇಷ್ಟನ ಅವರಿಗೆ ಇಲ್ಲ, ರಂಗ ಪೂಜೆ ಬೇಕಿಲ್ಲ, ಕೃತ್ತಿ ಪೂಜೆ ಅಗತ್ಯವಿಲ್ಲ, ಅಲಂಕಾರ ಪೂಜೆ ನಮಗೆ ಹೊಂದೋಲ್ಲ. ಯಾಕೆ? ಲಿಂಗಕ್ಕೆ ಏನು ಅಲಂಕಾರ ಮಾಡೋದು? ಏನು 3 ದಳ ಒಂದು ಚೊಂಬು ನೀರು ಹೊಯ್ಯೋದು, 3 ದಳ ಬಿಲ್ಪತ್ರ ಇಟ್ಟು ಶಿವಾಯ ನಮಃ ಅಂದ್ಬಿಟ್ರೆ ಮುಗೋದು. ಮತ್ತು ಏನು ಅವ್ರಿಗೆ ಪೂಜೆ? ಏಕಾದಶ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಮಹನ್ಯಾಸ ಪೂರ್ವಕ ರುದ್ರಾಭಿಷೇಕ, ರುದ್ರೀಯದಿಂದ ಮಂತ್ರ. ಬರೀ ಎಂತಾತಮೇ ಧರ್ತಾತಮೇ ಕ್ಷೇಮಷ್ಟಮೇ ಪ್ರತಿವಷ್ಟಮೇ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಶವೇ ನಮಃ. ಸಂತತ ಅಂದ್ರೆ ಅಭಿಷೇಕ ಪ್ರಿಯೋ ರುದ್ರ. ಮತ್ತು ವಿಷ್ಣು ಏನು? ಅಲಂಕಾರ ಪ್ರಿಯೋ ವಿಷ್ಣು. ನಾನು ಹಿಂದಿನ ನುಡಿಗಳಲ್ಲಿ ಅಲಕ ನಂದ ಅಂತ ಹೇಳಿದ್ದೆ. ಅಲಂ ಅಂದ್ರೆ ಏನು? ಅಲಕರು ಅಂದ್ರೆ ಏನು? ಯಾಕೆ ಅಲಂ ಪ್ಲಸ್ ಕಾರ ಅಲಂಕಾರವನ್ನು ಕೃಷ್ಣನಿಗೆ ಮಾಡ್ತಾರೆ ಅಂತ ಅದನ್ನು ಹೇಳಿದ್ದೇನೆ. ಅದನ್ನು ಪುನಃ ವಿಸ್ತರಣೆ ಮಾಡುವ ಅಗತ್ಯವಿಲ್ಲ. ಹಾಗಾಗಿ ಅಲಂ ಅಂದ್ರೆ ಜ್ಞಾನಿಗಳು, ತಿಳಿದುಕೊಂಡವರು, ತಮ್ಮನ್ನು ಕೊಳೆ ಮಾಡಿಕೊಂಡಾದರೂ ಮತ್ತೊಬ್ಬರನ್ನು ಅಲಂಕೃತರನ್ನಾಗಿ ಮಾಡುವರು. ಅಲ್ಲದೆ ತಾವು ಕೊಳೆಯಾಗಿದ್ದು ಮತ್ತಿನ್ನೊಬ್ಬರನ್ನ ಅಲಂಕಾರ ಮಾಡೋದು ಹೇಗೆ? ತಾಯಿ ಮಾಡಲ್ವಾ? ಮಗುವಿನ ನವದ್ವಾರಗಳನ್ನು ಎಲ್ಲ ಸೋರುವಂಥ ಹೊಲಸುಗಳನ್ನು ಒರೆಸ್ಬೇಕಾದ್ರೆ ಅವಳು ಕೊಳೆ ಹಾಕ್ತಾಳೆ ಹೇಳು? ಇಲ್ವ ಅವಳು. ಅದಕ್ಕೆ ಅವಳು ಅಲಂ. ಅವಳು ನಿನಗೆ ಮಾಡೋದು ಅಲಂಕಾರ. ಹಾಗಾಗಿ ಅಲಂಕಾರ ಪ್ರಿಯೋ ವಿಷ್ಣು ಅಂದ್ರೆ ತಾಯಿಯ ಸ್ಥಾನದಲ್ಲಿ ಇದ್ದಾನೆ, ಅದಕ್ಕೋಸ್ಕರ ಅವನಿಗೆ ಅಲಂಕಾರ. ಅಲಂಕಾರದ ಸೀರೆ ಉಡಿಸೋದು, ಕುಂಕುಮ ಹಚ್ಚೋದು, ಮೆಬೆಲಿನ್ ಕಂಪ್ನಿ ಅದೆಲ್ಲ ಏನಿಲ್ಲ. ಮ್ಯಾಕು ಮೆಬೆಲಿನ್ ಏನಿಲ್ಲ, ಅದೆಲ್ಲ ನಮಗೆ. ಅಲಂ ಮತ್ತು ಅಲಂ ಶಬ್ದಕ್ಕೆ ಅರ್ಥ ತಿಳಿದ್ಬಿಟ್ರೆ ಅಲಂಕಾರ ಶಬ್ದ ಅರ್ಥ ಆಗತ್ತೆ. ಅಲಂಕಾರ ಪ್ರಿಯೋ ವಿಷ್ಣು ಅಂದ್ರೆ ವಿಷ್ಣುವಿಗೆ ಅಭಿಷೇಕ ಮಾಡಿಸಬಾರ್ದು. ಅದಕ್ಕೆ 12 ವರ್ಷಕ್ಕೊಂದ್ಸಲ ಅಭಿಷೇಕ ಮಾಡಿದ್ರೆ ಸಾಕು. ತಿರುಪತಿ ಶ್ರೀನಿವಾಸಕ್ಕೆ ವಾರಕ್ಕೊಂದ್ಸಲ ಅಭಿಷೇಕ, ವರದರಾಜಸ್ವಾಮಿಗೆ ತಿಂಗಳಿಗೊಂದ್ಸಲ, ಹಿಂಗೆ ಏನೇನೋ ಇಟ್ಕೊಂಡಿರ್ತಾರೆ. ಯಾಕೆ ದಿನ ಅಭಿಷೇಕ ಮಾಡ್ಸೋಕ್ಕಾಗಲ್ಲ ಅವ್ರಿಗೆ. ಯಾಕೆ ಮಾಡ್ಸೋಕ್ಕಾಗಲ್ಲ ಅಂತಂದ್ರೆ ಅಷ್ಟತ್ರ ವಿಗ್ರಹಗಳಿರೋದ್ರಿಂದ ಏಣಿ ಹತ್ಕೊಂಡು ಮೇಲೆ ಹತ್ತಬೇಕಲ್ಲ. ಎಲ್ಲರೂ ಬಿದ್ದು ತಲೆ ಹೊಡೆದು ಏನು ಮಾಡೋದು? ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೋದ್ರೆ ತಲೆ ಹೊಡೆದೋಗುತ್ತಾ? ಅದು ಆಗಿರೋ ಪ್ರಸಂಗಗಳು ಆಗಿದೆ, ಇಲ್ಲ ಅಂತಿಲ್ಲ. ನಾಮಕ್ಕಲ್ ಅಂತ ಒಂದು ಆಂಜನೇಯನಿಗೆ ಹಾರ ಹಾಕಕ್ಕೆ ಹೋಗಿ ಅಲ್ಲಿ ಮೇಲಿಂದ ಬಿದ್ದು ತಲೆ ಹೊಡೆದೋಗಿದೆ. ಯಾಕೆ ಹೊಡೀತು? ದೇವ್ರ ತಲೆ ಹೊಡೆಯಕ್ಕೆ ಹೋದ್ರೆ ದೇವ್ರು ನಮಗೆ ತಲೆ ಹೊಡೆಯೋದು. ದೇವ್ರ ತಲೆ ಹೊಡೆಯೋದಂದ್ರೆ ಏನು? ದೇವ್ರ ತಲೆ ಹೊಡೆಯೋದು ಅಂದ್ರೆ ದೇವರಲ್ಲಿ ಇದ್ದು ಮೋಸ ಮಾಡೋದು, ದೇವರಿಗೆ ಗೊತ್ತಿಲ್ಲದಂತೆ ದುಡ್ಡು ಮಾಡೋದು, ದೇವರನ್ನ ಸುಮ್ಮನೆ ಗೊಂಬೆ ಅಂತ ತಿಳ್ಕೊಳ್ಳೋದು, ಅವನನ್ನು ಕೆಟ್ಟದಾಗಿ ವಿಚಾರ ಮಾಡೋದೆಲ್ಲ ತಲೆ ಹೊಡೋದು. ಅದಕ್ಕೆ ಅವನಿಗೆ ಒಂದು ದಿವಸ ಅಭಿಷೇಕ ಮಾಡಿಸೋಕೆ ಹೋದು ಅಂತ ಬಂದು ಬಿಡಿಸ್ತಾ ಹೋದೆ. ಇನ್ನೇನಿಲ್ಲ, ಬೇರೆ ಅರ್ಥ ಏನಿಲ್ಲ ಪಾಪ. ಹಾಗೆ ವಿಷ್ಣುವಿಗೆ ಅಭಿಷೇಕ ಮಾಡಿಸ್ಬಾರ್ದ? ವಿಷ್ಣುವಿಗೆ ನಿತ್ಯ ಅಭಿಷೇಕ ಮಾಡಿಸ್ಬೇಕು. ಅದು ತ್ರಿಕಾಲದಲ್ಲಿ ಅಭಿಷೇಕ ಮಾಡಿಸ್ಬೇಕು.
ತ್ರಿಕಾಲದಲ್ಲಿಯೂ ಸಂತತವಾಗಿ ಅಭಿಷೇಕ ವಿಷ್ಣುವಿಗೆ ಇಲ್ಲ, ಅದು ರುದ್ರದೇವರಿಗೆ ಮಾತ್ರ. ನೋಡಿ, 24 ತಾಸು ಜಲದ್ರೋಣಿಯನ್ನು ತಲೆ ಮೇಲೆ ಇಟ್ಟು, ಜಲದ್ರೋಣಿ ಅಂದ್ರೆ ಏನು, ಒಂದು ಕೊಡ. ಆ ಪುರೋಹಿತಂಗೆ ಬೇಜಾರಾಯಿತು, ಎಲ್ಲಪ್ಪ ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯುತೋತೆ ಶವೇ ನಮಃ ನಮಸ್ತೆ ಸುಧನ್ಮೇ ಬಾಹುಭ್ಯಾ ಉತತೆ ನಮ ಮಂತ್ರ ಹೇಳ್ತಾನೆ ಇದೆ. ಶತರುದ್ರಿಯ ಅಲ್ಲಿ ತನಕ ಹಿಂಗೆ ಹಾಕ್ಬೇಕಲ್ಲ, ಕೈ ನೋವು, ನಿದ್ದೆ ಬರ್ತಾ ಇದೆ, ಹೇಗೆ ನಾನು ರುದ್ರಾಭಿಷೇಕ ಮಾಡಿಸೋದು ಇವನಿಗೆ? ಅದಕ್ಕೇನು ಮಾಡ್ದ, ಜಾಣ್ತನ ಮಾಡಿಬಿಟ್ಟ. ಅವ್ರು ಮೇಲೆ ನೋಡ್ದ, ಒಂದು ಕೊಕ್ಕೆ ಕಾಣಿಸ್ತಿತ್ತು, ಅಲ್ಲೊಂದು ಕೊಡ ನೋಡ್ದ, ತಾಮ್ರದ ಕೊಡ ದಪ್ಪಗಿತ್ತು, ಒಂದು ದಬಳ ತೊಗೊಂಡು ಅದಕ್ಕೊಂದು ಡಬ್ ಅಂತ ತೂತ್ ಹೊಡೆದ, ಅದು ತುಂಬ ನೀರು ತುಂಬಿಸ್ತಾ ತಗಲಾಕ್ಬಿಟ್ಟ, ನೀರು ತೊಯ್ ಅಂತ ಬಿಡೋಕ್ಕೆ ಶುರುವಾಯಿತು. ಅಂದರೆ ಇವನಿಗೆ ಕೆಲಸ ಹೊಡಿತಲ್ಲ. ಹಾಗೆ ಜಲದ್ರೋಣಿಯನ್ನು ಹಾಕಿ 24 ತಾಸುಗಳ ಕಾಲವೂ ಅಭಿಷೇಕದ ವ್ಯವಸ್ಥೆ ರುದ್ರದೇವರಿಗೆ ಆದದ್ದು ಯಾತಕ್ಕೆ ಗೊತ್ತಾ? ಅಷ್ಟು ವಿಷ ಕೊಡಿದ್ದಾರೆ ನೋಡಿ. ಹೇಗೆ ಅಭಿಷೇಕ ಮಾಡಿಸ್ಬೇಕಿದು? ರುದ್ರದೇವರಿಗೆ ಅಭಿಷೇಕ ಹೇಗೆ ಮಾಡಬೇಕು? ಶಾಲಗ್ರಾಮದ ತೀರ್ಥದಿಂದಲೇ ರುದ್ರದೇವರಿಗೆ ಅಭಿಷೇಕ ಮಾಡಿಸ್ಬೇಕು. ನಮ್ಮ ದೇವಸ್ಥಾನದಲ್ಲಿ ಅದು ಪದ್ಧತಿ ಇಲ್ಲ ರೀ. ನಿಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ಪ್ರಶ್ನೆ, ನಿಮ್ಮ ದೇವಸ್ಥಾನಕ್ಕೆ ನಿಮ್ಮ ಮೂರ್ತಿನ ಕೂಡಿಸಿದಾರೆ ಅಲ್ಲಿ, ನೀವೇಂಗ್ರಿ ನಮ್ಮ ದೇವಸ್ಥಾನ ಅಂತೀರಾ? ಅದು ರುದ್ರದೇವರ ಗುಡಿ, ಅದು ನಮ್ಮ ರುದ್ರಾಲಯದಲ್ಲಿ ಅಂತ ನೀವು ಹೇಳ್ತೀರಾ. ಅವರು ರುದ್ರದೇವರು ನಿಮಗೆ ಮಾತ್ರ ಸಂಬಂಧಪಟ್ಟಿರವರ? ಯಾಕೆ ಅಂದರೆ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವೈಷ್ಣವನ ಸತ್ತ ಮೇಲೆ ಅವನಿಗೆ ರುದ್ರ ಭೂಮಿ ಅಲ್ಲದೆ ವಿಷ್ಣು ಭೂಮಿಯನ್ನು ನಾ ಕಾಣೆ. ಸತ್ತಂತ ಸ್ಮಾರ್ತನಿಗೆ 12ನೆಯ ದಿನ ವೈಕುಂಠವಲ್ಲದೆ ಕೈಲಾಸ ಗಣಾರಾಧನೆಯನ್ನು ನಾನರಿಗೆ. ಯಾರಾದರೂ ಸಾಯಲಿ ಬಿಡಲಿ, ಸತ್ತ ಮೇಲೆ ಪಿಂಡ ಉರುಳೋದು ವಿಷ್ಣು ಪಾದದ ಮೇಲಲ್ಲದೆ ರುದ್ರ ಪಾದದ ಮೇಲೆ ಉಳ್ಳಾಡುವುದು ಉಂಟೆ? ರುದ್ರದೇವರೇ ಸ್ವಯಂ ಭವಾನಿಗೆ ಹೇಳ್ತಾರೆ, ನನ್ನ ನಿರ್ಮಾಲ್ಯವನ್ನು ಸ್ವೀಕರಿಸಬಾರದು. ಇದು ಯಾಜ್ಞಿಕರಿಗೆ ಗೊತ್ತಿರತಕ್ಕಂಥ ವಿಷಯ. ಯಾಜ್ಞಿಕರು ಅಂದ್ರೇನು? ಯಜ್ಞ ಮಾಡುವವರಿಗೆ ಗೊತ್ತಿರತಕ್ಕಂಥ ವಿಷಯ. ರುದ್ರಾಯ ಸ್ವಾಹ ಅಂದಾಗ ಅಪವಪಸ್ಪೃಶ್ಯ, ಕೈಯನ್ನ ಬಾಯನ್ನ ತೊಳ್ಕೋಬೇಕು ಅಂತ ಹೇಳಿ ಮುಂದಿನವರಿಗೆ ಸ್ವಾಹಾಕಾರ ಕೊಡ್ತಾರೆ. ಇಂದ್ರಾಯ ಸ್ವಾಹ ಅಪವಸ್ಪೃಶ್ಯ, ಅಗ್ನಿಗೆ ಸ್ವಾಹ ಅಪವಸ್ಪೃಶ್ಯ ಅಂದ್ರೆ ಕೈ ಬಾಯಿ ತೊಳ್ಕೋ, ಅದಕ್ಕೆಲ್ಲ ಇಲ್ಲ. ರುದ್ರಾಯ ಸ್ವಾಹ ಅಂದಾಗಲೇನೆ ಕೈ ಬಾಯಿ ತೊಳ್ಕೊಳ್ಳೋ ವಿಚಾರ ಇರೋದು, ಅಂದ್ರೆ ನಿರ್ಮಾಲ್ಯ ಆಯಿತು. ರುದ್ರ ನಿರ್ಮಾಲ್ಯವನ್ನ ಮತ್ತೊಬ್ಬರು ಮುಟ್ಟುವುದಿಲ್ಲ. ನನ್ನ ಲಿಂಗಕ್ಕೆ ಅಭಿಷೇಚನೆ ಮಾಡಿದಂಥ ನೀರನ್ನು ಯಾರು ತೀರ್ಥವೆಂದು ಸ್ವೀಕರಿಸಬಾರದು. ಎಲ್ಲಿದೆ ಅಂತ ನಾನು ಕೇಳ್ತೀರಾ? ಶಿವಪುರಾಣದಲ್ಲೇ ಇದೆ ನೋಡಿ, ಹೋಗಿ ಆ ಶ್ಲೋಕ ಸಿಕ್ಕ ಮೇಲೆ ಹೇಳಿ, ಇಲ್ಲ ನಾನು ಸಿಗದೆ ಇದ್ರೆ ಹುಡುಕಿ ಕೊಡ್ತೇನೆ. ಭವಾನಿಗೆ ಹೇಳಿದಂಥ ಮಾತಿದು. ಇದು ಎಲ್ಲಿ ಸಿದ್ಧಾಂತವಾಗುತ್ತೆ ಅಂದರೆ, ಒಂದು ಸುಭಾಷಿತದಲ್ಲಿದೆ, 5 ವಸ್ತುಗಳು ಪವಿತ್ರವಾದ ವಸ್ತುಗಳು. ಯಾವುದು? ಅಮೇದ್ಯವನ್ನ ಸೇವಿಸಬಾರದು. ಅಮೇದ್ಯ ಅಂದ್ರೆ ಏನು? ಹೊಲಸು ಅಂತ ಅರ್ಥ. ಹೊಲಸು ಅಂದ್ರೆ ಏನು? ಅದನ್ನ ಮತ್ತೆ ನಂಗೆ ಹೇಳಕ್ಕಾಗಲ್ಲ. ಹೊಲಸು ಅಂದ್ರೆ ಏನು ನಿಮಗೆ ಗೊತ್ತು. ಬೆಳಗ್ಗೆಲ್ಲ ಬಿಸಿ ಬಿಸಿಯಾಗಿ ಊಟ ಮಾಡಿ ಬೇಡ ಅಂತ ಹೊರಗೆ ಹೋಗುತ್ತಲ್ಲ, ಅದು ಹೊಲಸು. ಅಂತ ಹೊಲಸನ್ನ ಯಾರೂ ಸೇವಿಸಬಾರದು. ಅದನ್ನ ಯಾರು ಸೇವಿಸ್ತಾರೆ? ಹಂದಿ ನಾಯಿಗಳಲ್ಲದೆ. ಅಲ್ಲಪ್ಪ, ಸೇವಿಸುವುದನ್ನ ಅರ್ಥ ಬಾಯಿಗೆ ಹಾಕೊಳ್ಳೋದು ಅಂತ ಅರ್ಥ ಅಲ್ಲ. ಪ್ರದಕ್ಷಿಣಂ, ಪೂಜನಂ ಎಲ್ಲವೂ ಸೇವನೆಗೆ. ಅಮೇದ್ಯವನ್ನು ಸೇವಿಸೋರಿದ್ದಾರ? ಇದ್ದಾರೆ. ಮಕ್ಕಳು ಮರಿ ಆಗದಿದ್ರೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಅಂತ ಹೇಳಲ್ವಾ? ಅಶ್ವತ್ಥ ಬರೋದು ಹೇಗೆ? ಕಾಕವಿಷ್ಟಂತೂ ಕಾಗೆಯ ಅಮೇದ್ಯ. ಅಮೇದ್ಯ ಅಂದ್ರೆ ನಾನು ಸುಮ್ಮನೆ ಹಿಂಗೆ ತೋರಿಸ್ತೀನಿ ನೋಡಿ, ಹೀಗೆ 1 2, ಒಂದು ಜೊತೆ ಇನ್ನೊಂದು 2 ಅಮೇದ್ಯ, ಹೊಲಸು. ಅದರಲ್ಲಿ ಬಿದ್ದಂಥ ಬೀಜದಿಂದ ಆ ವೃಕ್ಷವು ಬೆಳೆಯುತ್ತೆ. ಅದನ್ನು ಯಾರು ತಗೊಂಡೋಗಿ ಬೀಜ ಹಾಕಿ ನೆಡಲ್ಲ. ಕಾಗೆ ಒಂದು ಹಣ್ಣನ್ನು ತಿನ್ನುತ್ತೆ, ಇನ್ನೊಂದು ಕಡೆ ಹೋಗಿ ಅದು ತಾನು ಅದನ್ನು ಅಮೇದ್ಯವನ್ನ ಅಥವಾ ಅದು ಹೊಲಸನ್ನು ಮಾಡುತ್ತೆ. ಆಮೇಲೆ ಅಲ್ಲೊಂದು ಗಿಡ ಹುಟ್ಟುತ್ತೆ. ಆಮೇಲೆ ಅದಕ್ಕೊಂದು ಬೇವಿನ ಗಿಡವನ್ನು ತಂದು ಮದುವೆ ಮಾಡ್ತಾರೆ, ಒಂದು ಕಟ್ಟೆ ಕಟ್ತಾರೆ. ಆಮೇಲೆ ಸುತ್ತೋ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಶುರುವಾಗುತ್ತೆ. ಇದೇನು ಅರ್ಥ? ಅಮೇದ್ಯವನ್ನು ಸೇವಿಸಬಾರದು. ಒಂದು ಅಮೇದ್ಯವನ್ನು ಸೇವಿಸಲೇಬೇಕು, ಅದು ಕಾಗೆಯ ಅಮೇದ್ಯ. ವಾಂತಂ ಉಚ್ಚಿಷ್ಟಂ, ಉಚ್ಚಿಷ್ಟವನ್ನ
ಸ್ವೀಕರಿಸಲೇಬಾರದು. ಉಚ್ಚಿಷ್ಟ ಅಂದರೆ ಎಂಜಲು ತಿನ್ನಬಾರ್ದು. ಯಾರು ಎಂಜಲನ್ನು ಯಾರೂ ತಿನ್ನಬಾರ್ದು. ಸದ್ಯಕ್ಕಂತೂ ಈಗಂತೂ ಎಂಜಲು ಸಿಡಿಲೇಬಾರ್ದು. ಇವಾಗ ಸದ್ಯಕ್ಕೆ ಟೈಮ್ ಚೆನ್ನಾಗಿಲ್ಲ. ಎಂಜಲು ಸಿಡಿದ್ರೆ ಸತ್ತೋಗ್ಬಿಡ್ತಾರೆ ಮನುಷ್ಯ. ಎಂಜಲು ಸಿಡಿಯಬಾರ್ದು, ಎಂಜಲನ್ನು ಕುಡಿಯಬಾರದು. ಆದರೆ ಒಂದು ಎಂಜಲನ್ನು ಕುಡಿಯಲೇಬೇಕು. ಯಾವುದದು? ಆಕಳಿನ ಹಾಲು. ಕರು ಮೊಲೆಗೆ ಬಾಗಿಟ್ಟು ಜುರು ಚೀಪಿದ ಮೇಲೇನೇ ನಿಮಗೆ ಹಾಲು ಬರೋದು. ಹಾಗಾಗಿ ಅದು ಎಂಜಲಾಗಿ ಬರೋದು. ಎಂಜಲನ್ನು ಸ್ವೀಕರಿಸಬಾರದು, ಒಂದು ಎಂಜಲನ್ನು ಸ್ವೀಕರಿಸಲೇಬೇಕು, ಅದು ಹಾಲು. ಹೊಲಸನ್ನು ಸೇವಿಸಬಾರದು, ಒಂದು ಹೊಲಸನ್ನು ಸೇವಿಸಲೇಬೇಕು, ಅದು ಕಾಗೆ ಹೇಲು ಅಂದರೆ ಅಶ್ವತ್ಥ ಮರ. ವಾಂತಂ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ, ಶಿವನ ನಿರ್ಮಾಲ್ಯವನ್ನು ಸ್ವೀಕರಿಸಲೇಬಾರದು. ಇನ್ನು ನಾನು ಹೇಳಿದ್ದಲ್ಲಪ್ಪ, ಈ ಶ್ಲೋಕದಲ್ಲೇ ಇದೆ ನೋಡಿ. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ, ಶಿವನ ನಿರ್ಮಾಲ್ಯವು ನಾವು ಧಾರಣೆ ಮಾಡಲೇಬಾರದು. ಯಾಕೆ ಮಾಡಬಾರ್ದು? ಶಿವನೇ ಹೇಳಿದ್ದಾನೆ ಪಾರ್ವತಿಗೆ ಮಾಡಬಾರ್ದು ಅಂತ. ಆದರೆ ಒಂದು ಶಿವನ ನಿರ್ಮಾಲ್ಯವನ್ನ ನಾವು ಸ್ವೀಕರಿಸಲೇಬೇಕು. ಯಾವುದು? ಗಂಗಾ. ಯಾಕೆ ಹೇಳಿ? ಅದು ಶಿವನ ನಿರ್ಮಾಲ್ಯವೇ. ಅವನ ತಲೆ ಮೇಲೆ ಇದೆಯಲ್ಲ, ನಿರ್ಮಾಲ್ಯ ಆಗಿಲ್ವ ಅದು? ನಿರ್ಮಾಲ್ಯ ಅಂದ್ರೆ ಒಬ್ರು ಮುಡಿದದ್ದು ಅಂತ ಅಷ್ಟೇ. ಮುಡಿ ಏರಿದ ಹೂ ಜಾರಿ ಬಿದ್ದರೆ ಮತ್ತೆ ಮುಡಿಯಬಲ್ಲರೆ. ಯಾರ್ದಾರು ತಲೆ ಮೇಲೆ ಒಳ್ಳೆ ಕಳಕಳ ಒಳ್ಳೆ ಗುಲಾಬಿ ಹೂ ಇಟ್ಕೊಂಡಿರ್ತಾರೆ, ಅವ್ರ ತಲೆ ಮೇಲೆ ಇಟ್ಕೊಂಡ್ರೆ ನೀವು ನೋಡಿರ್ತೀರ. ಅವ್ರೆಲ್ಲೋ ಸ್ವಲ್ಪ ದೂರ ಹೋಗಿ ಬರೋದ್ರೊಳಗೆ ಆ ಹೂ ಬಿದ್ದೋಗಿರುತ್ತೆ, ಅದು ನಿಮಗೆ ಕಣ್ಣಿಗೆ ಕಾಣುತ್ತೆ. ಅದು ತಗೊಂಡು ನಿಮ್ಮ ತಲೆ ಮೇಲೆ ಇಟ್ಕೋತೀರ. ಅದೇನು ಬಾಡಿಲ್ಲ, ಕಳಕಳ ಇನ್ನೂ ಇದೆ, ಆದ್ರೆ ಅವ್ರ ತಲೆ ಮೇಲೆ ಇದ್ದಿದ್ದು ಕಾಣಿಸ್ತಿದೆಯಲ್ವ, ಆದ್ರಿಂದ ನಾವು ಮುಡಿಯೋಣ. ಹೀಗೆ ಶಿವನ ನಿರ್ಮಾಲ್ಯವನ್ನು ನಾವು ಮುಡಿಯಬಾರದು. ಅದು ಉತ್ತರ ಚಂಡೇಶ್ವರನಿಗೆ ಮಾತ್ರ. ದೇವಸ್ಥಾನದಲ್ಲಿ ರುದ್ರಾಲಯಗಳಲ್ಲಿ ಶಿವನ ಎಡಭಾಗದಲ್ಲಿ ಚಂಡೇಶ್ವರನಿರ್ತಾನೆ, ಅವನಿಗೆ ತಗೊಂಡೋಗಿ ಹಾಕೋದಷ್ಟೆ, ನಾವು ಮುಡಿಯೋಕ್ಕಲ್ಲ. ಶಿವನ ನಿರ್ಮಾಲ್ಯವನ್ನು ನಾವು ಧಾರಣೆ ಮಾಡಬಾರದು. ಆದರೆ ಒಂದು ಶಿವನ ನಿರ್ಮಾಲ್ಯವನ್ನು ಧಾರಣೆ ಮಾಡಲೇಬೇಕು, ಅದು ಗಂಗಾ. ಯಾಕಂದರೆ ಗಂಗಾ ನದಿ ಅವನ ತಲೆಯ ಮೇಲೆ ಇರುತ್ತೆ. ಗಂಗಾ ಸನ್ನಿಧಾನ ಇರೋದ್ರಿಂದಲೇ ಅವರು ಗಂಗಾಧರ ಅಂತ ಹೆಸರು ತಗೊಂಡು. ಗಂಗಾಧರ ಯಾರಿಗಿದ್ರೆ ಹೆಸರು ಗಂಗಾಧರ ಅಂತ? ನಮ್ಮೂರಲ್ಲಿ ಗಂಗಾಧರ ಅಂತ ಒಬ್ಬರು ಮಾಸ್ತರಿದ್ದಾರೆ, ಅವ್ರ ತಲೆ ಮೇಲೆ ಗಂಗೆ ಇಲ್ಲ, ಬರೀ ಏನಿದೆ ಅಷ್ಟೇ. ಶಿವನ ತಲೆ ಮೇಲೆ ಗಂಗೆ ಇದೆ, ನಮ್ಮ ತಲೆ ಮೇಲೆ ಏನು ಇದು ಜಡ್ಡು, ಡ್ಯಾಂಡ್ರಾಫ್ಟು ಇಂಥದ್ದೆಲ್ಲ ಇದೆ. ನಮ್ಮ ತಲೆ ಮೇಲೆ ಗಂಗೆ ಇರೋದಿಲ್ಲ ಬಿಡಿ, ನಿಂತ್ಕೊಳ್ಳೋಂಥ ಜಾಗನೂ ಅಲ್ಲ ಅದು. ಯಾಕೆಂದರೆ ನಮ್ಮ ತಲೆ ಒಳಗೆ ಬರೀ ವಿಷವೇ ತುಂಬಿದೆ. ವಿಷ ಏನು? ಗಂಗೇನು ಹೊಲಸು ಮಾಡುವಂಥ ವಿಷ, ಬಿಟಾಕಿ ಅದನ್ನು. ಈ ಥರ ರುದ್ರದೇವರು ತಲೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದರೆ ಪರಮಾತ್ಮನ ದಿವ್ಯ ಜ್ಞಾನವನ್ನು ತಮ್ಮ ತಲೆಯ ಮೇಲೆ ಧಾರಣೆ ಮಾಡಿದ್ದಾರೆ. ಅಭಿಷೇಕ ಪ್ರಿಯೋ ರುದ್ರ ಎನ್ನುವ ಆಶುಷೇಣ ಅಲ್ಲಿ ನಾನು ಶಾಲಗ್ರಾಮವನ್ನೇ ಇಟ್ಟು ಅಭಿಷೇಕ ಮಾಡಬೇಕು ಅಂತ ಯಾಕೆ ತಗೊಂಡೆ ಸಬ್ಜೆಕ್ಟು ಅಂತಂದರೆ, ರುದ್ರದೇವರಿಗೆ ಗಂಗಾ ಸ್ನಾನನೇ ಮಾಡಿಸ್ಬೇಕು, ಮತ್ತು ಕಾವೇರಿ ಸ್ನಾನ ಮಾಡಿಸ್ಬಾರ್ದ? ಯಾವುದನ್ನೇ ಮಾಡಿಸಿ ಗಂಗೆಯ ಮೂಲಕವೇ ಅವಳು ಬರಬೇಕು. ಯಾವುದೇ ನದಿ ರುದ್ರದೇವರ ಲಕ್ಷಣ. ರುದ್ರದೇವರ ತಲೆಯಲ್ಲಿ ಗಂಗೆ ಇಲ್ಲದೆ ಮತ್ತೆ ಯಾರೂ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ಅವನ ತಲೆರಿಯೋದು ಮಸ್ತಕ, ಅವನ ಮಸ್ತಕದಲ್ಲಿ ಇನ್ಯಾರು ಕೂಡ್ಲಿಕ್ಕೆ ಸಾಧ್ಯತೆ ಇದೆ. ಅವನು ಯಾರು ತಲೆ ಮೇಲಾದ್ರೂ ಕೂತ್ರೆ ಇಡೀ ಪ್ರಪಂಚನೇ ಮುಳುಗು ಹೋಗುತ್ತೆ. ಅಂದ್ರೆ ಅವನ ತಲೆ ಮೇಲೆ ಮತ್ತೊಬ್ರು ಯಾರು ಕೂತ್ಕೊಳ್ಳಕ್ ಆಗತ್ತಾ? ಆಗಲ್ಲ ತಾನೆ. ಹೀಗೆ ಗಂಗೆಗೆ ಬರಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ನೀರನ್ನು ತೆಗೆದುಕೊಂಡು ರುದ್ರದೇವರ ತಲೆ ಮೇಲೆ ಹಾಕಿಬಿಡಿ. ನಮಗೊಪ್ಪಿಗೆ ಇಲ್ಲ, ಬೇಡ ಬಿಡಿ. ಹರಿದ್ವಾರದಿಂದ ಅಥವಾ ಕಾಶಿಯಿಂದ ಕ್ಯಾನ್ ಗಟ್ಲೆ ಡ್ರಮ್ ಗಟ್ಲೆ ನೀರು ತಂದು ನೇರ ಗಂಗೆಯನ್ನು ಹಾಕ್ಬಿಡಿ. ಹಾಗೇನು ಶಾಲಿಗ್ರಾಮ ಇಡಬೇಕಾದ್ದೇನಿಲ್ಲ ನೋಡಿ. ಅದಕ್ಕಾಗಿ ರುದ್ರದೇವರ ತಲೆಯ ಮೇಲೆ, ಲಿಂಗದ ಮೇಲೆ ಶಾಲಿಗ್ರಾಮವನ್ನು ಇರಿಸಿ ಅದರ ಮೇಲೆ ನೀರು ಬಿದ್ದು ಆ ನೀರು ಗಂಗೆಯಾಗಿ ಪರಿವರ್ತನೆಯಾಗಿ ಅಥವಾ ಗಂಗಾ ಸನ್ನಿಧಾನ ಅದರಲ್ಲಿ ಬಂದು ಆ ಗಂಗಾ ಸನ್ನಿಧಾನವೇ ರುದ್ರದೇವರ ತಲೆ ಮೇಲೆ ಬೀಳಬೇಕೇ ವಿನಃ ಯಾವುದೋ ಕಪಿಲಾ ನೀರಿರಲಿ, ಕಾವೇರಿ ನೀರಿರಲಿ, ಯಾವ ನೀರಿದ್ರೂ ಅದನ್ನ ತಲೆ ಮೇಲೆ ಹಾಕುವ ಯೋಗ್ಯತೆ ನಮಗಿಲ್ಲ. ಆ ನದಿಗಳಿಗೂ ರುದ್ರದೇವರ ತಲೆಯ ಮೇಲೆ ಕೂಡುವ ಯೋಗ್ಯತೆ ಇಲ್ಲ. ಒಂದು ಪಕ್ಷ ನೀವೇನಾದರೂ ಕಾವೇರಿ ಸ್ನಾನವನ್ನು ನಾನು ರುದ್ರದೇವರಿಗೆ ಮಾಡಿಸ್ತಿದ್ದೀನಿ ಅಂತ ಮಾಡಿಸಿದ್ರೆ ಶಾಪ ಇಬ್ಬರಿಂದ ನಿಮ್ಗೆ ಖಚಿತ. ಒಂದು ರುದ್ರದೇವರಿಂದ, ಒಂದು ಕಾವೇರಿ ನದಿಯಿಂದ. ಯಾಕೆ ರುದ್ರದೇವರು ಯಾಕೆ ಶಾಪ ಕೊಡ್ತಾರೆ? ವಿಷ್ಣು ಪಾದ ತೀರ್ಥವಲ್ಲದೆ ಮತ್ತೆ ನಾನು ಮತ್ತೊಂದು ಧಾರಣೆ ಮಾಡಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಮೂರ್ಖ?
ನೀನು ಶಾಸ್ತ್ರ ಓದಿ ನನ್ನನ್ನು ಪೂಜೆ ಮಾಡಬೇಕಾಗಿತ್ತು, ಅಶಾಸ್ತ್ರೀಯವಾಗಿ ಪೂಜೆ ಮಾಡ್ತೀಯಾ? ಕೆಲವರು ಮೂಢಭಕ್ತಿಯಿಂದ ಪೂಜೆ ಮಾಡ್ತಾರಪ್ಪ, ಏನು ಮಾಡೋದು? ಮೂಢಭಕ್ತಿಯಿಂದ ಪೂಜೆ ಮಾಡಿದ್ರೆ ಜ್ಞಾನ ಕೊಡ್ತೀನಿ, ಅತ್ಲಾಗೆ ಆ ತಿಳುವಳಿಕೆಯೂ ಇಲ್ಲ, ಇತ್ಲಾಗಿ ಈ ತಿಳುವಳಿಕೆಯೂ ಇಲ್ಲ. ಓದಿಕೊಂಡವನಂತೆ ಓದದ ಇರೋ ಕೂಚು ಭಟ್ಟ ನೀನು. ಹಾಗಾಗಿ ನಿನಗೆ ಶಾಸ್ತ್ರಜ್ಞಾನ ಪೂರ್ಣ ತಿಳ್ಕೋಬೇಕಾಗಿತ್ತು, ತಿಳ್ಕೊಂಡು ಅಭಿಷೇಕ ಮಾಡಬೇಕಾಗಿತ್ತು. ಅದರಿಂದ ಶಾಪ ತಗೋ. ಕಾವೇರಿ ಏನು ಮಾಡ್ತಾಳೆ ಗೊತ್ತಾ? ಅವಳು ಶಾಪ ಕೊಡ್ತಾಳೆ. ಹುಚ್ಚ, ನನ್ನ ಯೋಗ್ಯತೆ ಏನು? ಪರಮಾತ್ಮ ರುದ್ರದೇವನ ಯೋಗ್ಯತೆ ಏನು? ತಗೊಂಡಾಗ ಅವನ ತಲೆ ಮೇಲೆ ನಾನು ಹೊಯ್ತೀಯ, ಅಜ್ಞಾನಿ, ಹೋಗ್ ಸಾಯ್ ಅಂತ ಅವಳು ಶಾಪ ಕೊಡ್ತಾಳೆ. ಇಬ್ಬರಿಂದಲೂ ಶಾಪಗ್ರಸ್ತರಾಗುವ ಯೋಗ ಬೇಕಾ? ಬೇಡದಿದ್ರೆ ವಿಷ್ಣು ಸಾಲಿಗ್ರಾಮವನ ನರಸಿಂಹ ಸಾಲಿಗ್ರಾಮವನ ರುದ್ರದೇವರ ತಲೆ ಮೇಲಿಡಿ. ನೀವು ಯಾವುದೇ ರುದ್ರಾಲಯದಲ್ಲಿ ನೋಡಿಬೇಕಾದ್ರೆ ಒಂದ ರುದ್ರದೇವರ ಗುಡಿಯೊಳಗೆ ನರಸಿಂಹದೇವರ ಶಾಲಿಗ್ರಾಮವಾದರೂ ಇರಬೇಕು. ಇಲ್ಲ ಅಂದರೆ ರುದ್ರದೇವರಿಗೆ ಎದುರಿಗೆ ಕಾಣುವ ಹಾಗೆ ನರಸಿಂಹದೇವರಿರಬೇಕು. ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಪುರಾತನ ರುದ್ರ ದೇವಾಲಯದಲ್ಲಿ ನೀವು ನಿಂತ್ಕೊಂಡು ನೋಡಿ, ಗಾಳಿ ಗೋಪುರದಲ್ಲಿ ರುದ್ರದೇವರ ಎದುರಿಗೇನೆ ನರಸಿಂಹದೇವರನ್ನ ಅಲ್ಲಿ ಒಂದು ಬೊಂಬೆಯನ್ನು ಇಟ್ಟಿರ್ತಾರೆ. ಯಾಕೆಂದರೆ ಬಿಂಬ ಪ್ರತಿಬಿಂಬ, ಅದು ರುದ್ರದೇವರು ಪ್ರತಿಬಿಂಬ, ನರಸಿಂಹದೇವರು ಬಿಂಬ. ಆ ಗೋಪುರದಲ್ಲಿ ಅದಿಲ್ಲ ಅಂದರೆ ಅರ್ಥ ಶಿವಾಲಯ ನೂತನವಾದದ್ದು, ಪುರಾತನವಾದದ್ದು ಅಲ್ಲ ಅಂತ ಅರ್ಥ. ಏನ್ರಿ ನೂತನ ಪುರಾತನ? ಪುರಾತನರಿಗೆ ಗೊತ್ತಿದೆ ಯೋಗ್ಯತೆ ಏನು ಅಂತ, ಅವರಿಗೆ ಆಗಮ ಚೆನ್ನಾಗಿ ತಿಳಿದಿದೆ, ಅದನ್ನು ಓದಿಕೊಂಡೇ ಅವರು ದೇವಾಲಯ ಮಾಡೋದು. ನೂತನರಿಗೆ ಯಾವುದು ಗೊತ್ತಿಲ್ಲ, ಅತಿ ನೂತನರು ಇವರು. ಇಂಥ ಆಲಯಗಳಲ್ಲಿ ನಮಗೆ ಅದು ಕಾಣಲಿಕ್ಕೆ ಬರಲ್ಲ. ಕಡೆಗೆ ರುದ್ರದೇವರು ತಲೆಯ ಮೇಲೆ ಗಂಗೆಯನ್ನು ಧಾರಣ ಮಾಡಿಕೊಂಡಿದ್ದಾರೆ, ತಾಪವನ್ನು ಪರಿಹರಿಸಿಕೊಂಡಿದ್ದಾರೆ, ಪವಿತ್ರರಾಗಿದ್ದಾರೆ. ಭಗವಂತ ಅವ್ರಿಗೊಂದು ಅಲಂಕಾರ ಕೊಟ್ಟಿದ್ದಾನೆ. ಏನು ಅಲಂಕಾರ? ರುಂಢಮಾಲ ಧಾರಣೆ ಮಾಡಪ್ಪ. ಗಜ ಚರ್ಮವನ್ನು ಉಡ್ಲಿಕ್ಕೆ ಕೊಟ್ಟಿದ್ದಾನೆ. ಕೊರಳಿಗೆ ಹಾವನ್ನು ಕಟ್ಟಿದ್ದಾನೆ. ಚಿತಾಭಸ್ಮ ಧಾರಣೆ ಮಾಡಿದ್ದಾನೆ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಗ್ಯಂ ಭವಶಂಕರಂ ಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಢೇ. ಮೈ ತುಂಬ ಹೆಣದ ಭಸ್ಮ ಬಳ್ಕೊಂಡಿದ್ದ. ಆಜ್ಞೆ ಮಾಡಿದ್ದಾನೆ ಪರಮಾತ್ಮ, ಹೀಗೆ ಒಂದು ವೇಷ ಹಾಕ್ಕೋಬೇಕು. ಯಾಕೆ? ಅದು ಹಾಗೆ ಇರಬೇಕು ವೇಷ. ಎಲ್ಲೆಲ್ಲಿದ್ದಾಗ ಏನೇನು ವೇಷ ಇರಬೇಕು ಆಯಾ ವೇಷ ಇರಬೇಕು. ಸ್ಮಶಾನದಲ್ಲಿ ಏನು ಒಳ್ಳೆ ಜರ್ತಾರಿ ಪೀತಾಂಬರ ಹಾಕ್ಕೊಂಡು ಸೆಂಟು ಗಿಂಟು ಹಾಕ್ಕೊಂಡು ತಲೆ ಮಲ್ಗೆ ಹೂ ಮುಡ್ಕೊಂಡು ಹುಚ್ಚುರ ಥರ ಅಲ್ಲಿ ನಿಂತ್ಕೊಂಡ್ರೆ ಭಯ ಆಗುತ್ತೆ. ಯಾವ ಪಿಶಾಚಿ ಎದ್ದು ಬಂದಿದ್ದೀವದು. ಸ್ಮಶಾನ ಕಾಯೋರು ಹೆಂಗಿರ್ಬೇಕು ಹಾಗೆ ಇರಬೇಕು. ಸ್ಮಶಾನ ಸಂಚಾರ ಮಾಡಬೇಕು ನೀವು. ಯಾಕೆಂದ್ರೆ ರುದ್ರದೇವರಿಗೆ 5 ಮುಖ ಇದೆ. ಅಘೋರ ಅನ್ನೋ ಮುಖ ಮಾತ್ರ ಇದನ್ನು ಮಾಡೋದು. ವಾಮದೇವ, ತತ್ಪುರುಷ, ಸದ್ಯೋಜಾತ, ಅದಕ್ಕೆ ಬೇರೆ ಅಲಂಕಾರಗಳಿದೆ. ಇಲ್ಲಿ ಅಘೋರ ಎನ್ನುವ ಅಘೋರ ರೂಪ ಇದನ್ನು ಮಾಡುತ್ತಾರೆ. ಅವರನ್ನು ಫಾಲೋ ಮಾಡೋರಿಗೆ ಅಘೋರಿಗಳು ಅಂತ ಹೇಳ್ತಾರೆ ನೋಡಿ. ಹೆಣ ತಿನ್ನೋದೆಲ್ಲ ರುದ್ರದೇವರು ಮಾಡಿಲ್ಲ ಬಿಡಿ. ಹೆಣದ ಒಳಗಿನ ಆತ್ಮವನ್ನು ತಿಂದಿದ್ದಾರೆ ವಿನಃ ಆತ್ಮವನ್ನು ತಿಂತಾರ? ನಿಮಗೆ ತಿನ್ಲಿಕ್ಕೆ ಬಂದರೆ ನೀವು ತಿನ್ನಿ, ಯಾರು ಬೇಡ ಅಂದರು. ಅವರಲ್ಲಿ ಹೆಣ ತಿಂದಿದ್ದಾರೆ. ರುದ್ರದೇವರು ಹೆಣ ಆಗುವುದರ ಒಳಗೆ ಆತ್ಮವನ್ನು ತಮ್ಮೊಳಗೆ ತಗೊಂಡ್ಬಿಟ್ರು ಅಂತಲೇ ಅರ್ಥ. ಬಿಟ್ರೆ ಹೆಣದ ಸತ್ತ ಕೊಳತಿ ಹೆಣ ತಿಂದಿದ್ದಾರೆ ಅಂತ ಅರ್ಥ ಅಲ್ಲ. ಅದನ್ನು ಮಾಡುವ ಒಂದಿಷ್ಟು ಪದ್ಧತಿಯ ಜನಗಳಿದ್ರೆ ಅದು ತಪ್ಪಲ್ಲ. ಅದು ಅವರವ್ರ ಇಷ್ಟ ಬಿಡಿ. ಅವ್ರ ಹಲ್ಲು, ಅವ್ರ ಬಾಯಿ, ಅವ್ರ ನಾಲಿಗೆ ನಮಗೆ ಸಂಬಂಧವಿಲ್ಲ. ಇಂತಹ ಒಂದಕ್ಕಿಂತ ಒಂದು ಅಪವಿತ್ರ ವಸ್ತುಗಳು ಯಾವುದು? ಹಾವು ನೋಡಿದ್ರೆ ಭಯ ಬರುತ್ತೆ, ಹೆಣದ ಭಸ್ಮ, ಕೆಟ್ಟ ವಾಸನೆ, ರುಂಢ, ಸ್ಕೆಲೆಟನ್ನು ಮೊದಲೇ ಡೇಂಜರ್ ನೋಡಿ. ಇಲ್ಲಿ ಡೇಂಜರ್ ಅನ್ಬೇಕು, ಒಂದು ಸ್ಕೆಲೆಟನ್ ಬುಲ್ಡೇಟ್ ಹಿಂಗೆ ಡೇಂಜರ್ ಅಂತ ಹಾಕಿರ್ತಾರೆ. ಅದು ಅಪವಿತ್ರವಾಗಿರ್ತಕ್ಕಂಥ ವಸ್ತು. ಸತ್ತ ಗಜ ಚರ್ಮ, ಅದು ವಾಸನೆ, ಅದು ಎಲ್ಲ ಅಪವಿತ್ರವಾಗಿರ್ತಕ್ಕಂಥ ವಸ್ತು. ಇಂತಹ ಅಪವಿತ್ರ ವಸ್ತುವನ್ನು ಹಾಕಿಕೊಂಡಂತಹ ರುದ್ರದೇವರನ್ನು ನಿಮ್ಮಂತಹ ಸಾಂಸಾರಿಕರು ಹೇಗೆ ಪೂಜೆ ಮಾಡೋದು? ನಮ್ಮ ಕಣ್ಣು ಮುಂದೆ ಬರೀ ಆ ರುಂಡ, ಆ ಹೆಣದ ಭಸ್ಮ, ಆ ಗಜ ಚರ್ಮ, ಈ ಹಾವುಗಿವು ಬಂದಾಗ ನಮಗೆಲ್ಲರೂ ಧ್ಯಾನ, ಕಾನ್ಸಂಟ್ರೇಷನ್ ಉಳಿಲಿಕ್ಕೆ ಸಾಧ್ಯತೆ ಇದೆಯಾ? ನಾವೇನು ಅಘೋರಿಗಳೇ? ಇಂತಹ ಅಪವಿತ್ರ ವಸ್ತುಗಳು ಅವೆಲ್ಲ ಕಣ ನಮ್ಮ ಕಣ್ಣು ಮುಂದೆ ಬಂದರೆ ನಮಗೆ ನಿದ್ದೆ ಹಾಳಾಗುತ್ತೆ ಬಿಟ್ಟರೆ ಪೂಜನೀಯ ಭಾವ ಬರುತ್ತೆ. ಆದರೆ ನಮಗೆಲ್ಲರಿಗೂ ರುದ್ರದೇವರು ಪರಮ ಪೂಜನೀಯರು, ಮನೋನಿಯಾಮಕರು.
ಅವರ ಅನುಗ್ರಹ ಇಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ. ಅನಲಾಕ್ಷ ನಿನ್ನ ಪ್ರೇರಣೆ ಎಲ್ಲದೇಗೆ ಅಹಿಭೂಷಣನೆ ಎನ್ನುವ ಗುಣಗಳೆಣಿಸದಲೇ ಇಹಿರಿಸೂಗಿ ಮನವನ್ನು ವಿಷ್ಣುವಿನಲಿ ಶಂಭೋ ಶಂಭೋ ದಿನಾಸ ವಾಸ ಗೌರೀಶ ಈಶ. ಇಲ್ವಾ ಮನೋನಿಯಾಮಕತ್ವ ಅವರಿಗೆ? ಅದಕ್ಕೆ ರುದ್ರದೇವರು ಆಲೋಚನೆ ಮಾಡಿದರು, ಅಪ್ಪ ಇಷ್ಟೆಲ್ಲ ಅಪವಿತ್ರವಾದ ವಸ್ತುಗಳು ನನ್ನ ಮೇಲಿವೆ, ನನ್ನನ್ನು ಪೂಜಿಸುವ ಭಕ್ತರು ಪವಿತ್ರರಾಗಿರಬೇಕಲ್ವ. ನಾರಾಯಣ, ನಾನೊಂದು ಉಪಾಯ ಮಾಡುತ್ತೇನೆ. ಏನು? ನಿನ್ನ ಪಾದದ ಜಲವನ್ನು, ವಿಷ್ಣು ಪಾದ ಉದಕವನ್ನು ನಾನು ಧಾರಣೆ ಮಾಡಬೇಕು. ಈಗ ನಾನು ಪವಿತ್ರ. ಹೇಗೆ ನೋಡಿ, ನೈವೇದ್ಯಕ್ಕೆ ಇಟ್ಟಿರ್ತೀವಿ ನಾವು, ಶಂಖದಲ್ಲಿ ನೀರು ತುಂಬಿಸ್ತೀವಿ, ತುಂಬಿಸಿ ಅದನ್ನು ಪ್ರೋಕ್ಷಣೆ ಮಾಡ್ತೀವಿ. ಶಂಖದಲ್ಲಿ ಯಾಕೆ ತುಂಬಿಸ್ಬೇಕು? ಶಂಖ ಎಲ್ಲಿರುತ್ತೆ? ನಮ್ಮ ಮನೇಲಿದೆ. ಅದಕ್ಕಿಂತ ಮುಂಚೆ ಎಲ್ಲಿತ್ತು? ಅಂಗಡಿಲಿತ್ತು. ಅಂಗಡಿಯವ್ರನ್ನ ಹೋಗಿ ಕೇಳ್ಕೊಂಬನ್ನಿ, ಅದಕ್ಕಿಂತ ಮುಂಚೆ ಎಲ್ಲಿತ್ತು? ನಮ್ಗೆ ಶಂಖ ಮಾರೋರು ತಂದು ಕೊಟ್ಟರು, ಅವ್ರನ್ನ ಹೋಗಿ ಕೇಳ್ಕೊಂಬನ್ನಿ, ಅವ್ರು ಇನ್ನೊಬ್ರು ಅಡ್ರೆಸ್ ಕೊಡ್ತಾರೆ. ಕಡೆಗೆ ಅದ್ರ ಅಡ್ರೆಸ್ ಏನು? ಸಮುದ್ರ. ಸಮುದ್ರದಲ್ಲಿ ಯಾರ್ಯಾರು ಇರ್ತಾರೆ? ಅನೇಕ ನದಿಗಳೆಲ್ಲ ಇರುತ್ತೆ. ಅದರಲ್ಲಿ ಗಂಗೆನೂ ಇರ್ತಾಳೆ ತಾನೆ. ಗಂಗೆಯ ಶಂಖ ತಗೊಂಡು ಬಂದ ತಕ್ಷಣ ಸಮುದ್ರದ ಸನ್ನಿಧಾನ ಬಂತು ಅಂತ ಅರ್ಥ. ಸಮುದ್ರದ ಸನ್ನಿಧಾನ ಬಂತು ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಲ್ಲವೂ ಬಂದಿದೆ ಅಂತ ಅರ್ಥ. ಅದನ್ನು ತುಂಬಿಸಿದ ನೀರಿನಲ್ಲಿ ಶಂಖದ ಕಣದಲ್ಲಿ ಸಮುದ್ರದ ಕಣಗಳು ಬಂದು ಎಲ್ಲ ನದಿಗಳ ಅಂಶದಲ್ಲಿ ಬರುತ್ತೆ. ಅದರಲ್ಲಿ ಗಂಗೆಯೂ ಬಂದಿರ್ತಾಳಾದ್ರಿಂದ ಪ್ರೋಕ್ಷಿಸಿದ ನೀರು ಗಂಗೆ ಆಗಿರಬೇಕು. ಎಂತಹ ಅಪವಿತ್ರ ವಸ್ತು ಪವಿತ್ರವಾಗಬೇಕು. ಅದೆಂಗಾಗಕ್ಕೆ ಸಾಧ್ಯತೆ ಇದೆ ರೀ? ಯಾಕೆ ಆಗಿಲ್ಲ ಅಂತ ಹೇಳ್ತೀರಿ? ಬಿಚ್ಚಾಲೆಯ ನವಾಬ, ಆದವಾನಿಯ ನವಾಬ, ಮುಸ್ಲಿಂ ದೊರೆ ರಾಘವೇಂದ್ರ ಸ್ವಾಮಿಗಳವರ ಹತ್ರ ಮಾಂಸವನ್ನು ತಗೊಂಡು ಹೋಗಿ ಇಟ್ಟನಂತೆ. ಇಟ್ಟ ನೋಡಿಲ್ಲ ನಾನು. ಇಟ್ಟಿಲ್ವಾ? ಇಟ್ಟಿದ್ದಾರೆ. ಹೇಗೆ? ದೊಡ್ಡವರು ಹೇಳಿದ್ದಾರಂದ್ರೆ ನಾವು ನಂಬ್ತೇವೆ, ಅದರಲ್ಲೇನು ಅನುಮಾನವಿಲ್ಲ, ಅಪನಂಬಿಕೆ ನಮಗೇನಿಲ್ಲ. ನಮ್ಮ ದೊಡ್ಡವರು ಹೇಳಿದ್ದಾರೆ, ಅವ್ರು ಯಾರೋ ನೋಡಿರ್ತಾರೆ, ನೋಡಿದ ಮೇಲೆ ಹೇಳ್ತಾರೆ. ನಾವು ನೋಡಿಲ್ಲದೆ ಹೇಳ್ತೇವೆ ಬಹಳ ಬಿಡಿ, ನಾವು ಎಂದು ದೊಡ್ಡವರಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇಂತಹ ಅಪವಿತ್ರವಾಗಿರ್ತಕ್ಕಂಥ ವಸ್ತುವಿಗೆ ಶಂಖದಿಂದ ಪ್ರೋಕ್ಷಣೆ ಮಾಡಿ ತೆಗೆದು ನೋಡಿದಾಗ ಎಲ್ಲವೂ ಫಲವಾಗಿತ್ತು. ಇದೇನ್ರಿ ಮಾಯಾ ಮಾಟ ಜಾದು? ಅವರೆಲ್ಲ ಮಾಡಿದ್ರೆ ನಮಗೆ ಮಂತ್ರ, ಅಪ್ಪಾಜಿ ಅಂತವ್ರು ಮಾಡಿದ್ರೆ ಮಾಯಾ ಮಾಟ ಜಾದು ಆಗುತ್ತೆ ಜನಕ್ಕೆ. ಬಿಡಿ, ಹೋಗ್ಲಿ, ಏನು ತಪ್ಪಿಲ್ಲ. ಅಂದಿನಿಂದ ಗಂಗಾಧರ ಎಂದು ಚಿಂತನೆಯನ್ನ ಜಗತ್ತು ಮಾಡ್ತಾ ಇದೆ. ಆ ಗಂಗಾಧರನ ಚಿಂತನೆ ಮಾಡಿ ಭವ ವಿಮುಕ್ತರಾಗಿ, ಸಂಸಾರದಿಂದ ವಿಮುಕ್ತರಾಗಿ ಪವಿತ್ರರಾಗಲಿ. ಅವನ ಮೈ ಮೇಲೆ ಹರಿದಾಡುವಂಥ ಹೇಯವಾಗಿರ್ತಕ್ಕಂಥ ಹಾವು, ರುಂಢಮಾಲೆ, ಸತ್ತ ಗಜಚರ್ಮ, ಏನು ಬೇಕಾದರೆ ಅಪವಿತ್ರವಾದ ಹೆಣದ ಬುದಿಯೇ ಇರಲಿ, ವಿಷ್ಣು ಪಾದೋದಕದ ಧಾರಣೆಯಿಂದ ಇವೆಲ್ಲವೂ ಪವಿತ್ರವೇ ಆಗಿ ಹೋಯಿತು. ಹರಿಯ ಅಡಿಯಿಂದ ಹರನ ಜಡೆಯಿಂದ ಇಳಿದು ಬಾ ತಾಯೇ, ಇಳಿದು ಬಾ, ಇಳಿದು ಬಾ ತಾಯೇ, ಇಳಿದು ಬಾ, ಇಳಿದು ಬಾ ತಾಯೇ, ಇಳಿದು ಬಾ, ಇಳಿದು ಬಾ ತಾಯೇ, ಇಳಿದು ಬಾ. ಯತ್ ಶೌಚ ನಿಸ್ಸೃತ ಸರಿತ ಪ್ರವರೋದಕೇನ ತೀರ್ಥೇನ ಮೂರ್ಧಿಧೃತೇನ ಶಿವ ಶಿವ ಅಭೂತ್. ಯತ್ ಶೌಚ ನಿಸ್ಸೃತ ಸರಿತ ಪ್ರವರೋದಕೇನ ಶಿವ 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 ಅಭೂತ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮೊದಲು ಅಶಿವನಾಗಿದ್ದ, ಗಂಗೋದಕ ಧಾರಣೆಯಿಂದ ಅವನು ಶಿವನಾಗಿದ್ದಾನೆ. ಏನು? ಯತ್ ಯಾವ ಶೌಚ. ಶೌಚ ಅಂದ್ರೆ ಏನು? ಶೌಚ ಅಂದ್ರೆ ಶುದ್ಧಿ ಅಂತ ಅಷ್ಟೆ. ಆ ಶೌಚ ಅಂದ್ರೆ ಅಶುದ್ಧಿ ಅಂತ ಅರ್ಥ. ಆ ಶೌಚವನ್ನ ಯಾವುದು ಶೌಚ ಮಾಡುತ್ತದೆಯೋ ಅದು ಶೌಚ. ಶೌಚಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಶೌಚ ಅಂದ್ರೆ ಏನು? ತುಂಬ ಜನಕ್ಕೆ ಈ ಶಬ್ದ ಅರ್ಥ ಆಗಲ್ಲ. ನನಗೆ
ಅದನ್ನು ನಾನು ನಿಮಗೆ ತಿಳಿಸಬೇಕು ಅಂತ ಇಷ್ಟ. ಆದರೆ ಶಬ್ದ ಪ್ರಯೋಗಗಳನ್ನು ನಾನು ಮಾಡಿದರೆ ಅದು ನಿಮಗೆ ಕಷ್ಟ. ಹೇಗೆ ಹೇಳ್ಬೋದು? ಬಹಿಶೌಚಕ್ಕೆ ಹೋಗಿದ್ದೆವು ಅಂತ ಹೇಳ್ತಾರೆ. ಬಹಿಶೌಚ ಅಂದ್ರೇನು? ಲ್ಯಾಟ್ರಿನ್ಗೆ ಹೋಗಿದ್ವಿ ಅಂತ ಅಷ್ಟೇ ಅರ್ಥ. ಅದು ಹೊರಗಡೆ ಹೋಗಬೇಕು ಅಂತ ಅರ್ಥ. ಅದನ್ನ ಮನೆ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀವಿ ಬಿಡಿ. ನಮಗೆ ಹಿಂದಿನ ಕಾಲದಲ್ಲಿ ಹೊರಗೆ ಹೋಗುವಾಗ ನಮಗೆ ಟೈಮ್ ಸೆನ್ಸ್ ಇತ್ತು. ಈಗ ಟೈಮು ಇಲ್ಲ, ಸೆನ್ಸು ಇಲ್ಲ, ಯಾವಾಗ ಹೋಗ್ತಾ ಇರೋದಷ್ಟೇ. ಈಗ ಮನೆ ಒಳಗೆ ಇರುತ್ತಲ್ವಾ, ಹೋಗ್ತಾರೆ. ಎಲ್ಲಿದ್ದಾರೆ? ಬಾತ್ರೂಮಲ್ಲಿದ್ದಾರೆ. ಎಲ್ಲಿದ್ದಾರೆ? ಬಾತ್ರೂಮಲ್ಲಿದ್ದಾರೆ. ಎಲ್ಲಿದ್ದಾರೆ? ದೇವ್ರ ಮನೇಲಿದ್ದಾರೆ ಅಂತ ಎಂದಾರ ಕೇಳಿದರೆ ನೀವು? ಯಾರು ಮನೆಗಾದ್ರೂ ಅವ್ರು ಎಲ್ಲಿದ್ದಾರೆ? ಸರ್ ವಾಶ್ರೂಮಲ್ಲಿದ್ದಾರೆ. ಅದೇನು ಅಗಲೆಲ್ಲ ವಾಶ್ ಮಾಡ್ಕೋತಾರೆ ಅವರು, ಅಷ್ಟೊಂದು ಕೊಳೆ ಆಗಿದ್ದಾರೆ ಅಂತ ಅರ್ಥ. ನಮ್ಮ ಮನೆಯವರು ಈಗ ದೇವ್ರ ಮನೇಲಿದ್ದಾರೆ, ನಮ್ಮ ಮನೆಯವರು ಅಡುಗೆ ಮನೇಲಿದ್ದಾರೆ. ಯಾರು ಹೇಳಲ್ಲ. ಅಡುಗೆ ಮನೇಲಿದ್ರೆ ಅನ್ನಪೂರ್ಣೆ ಮನೇಲಿದ್ದಂಗೆ, ದೇವ್ರ ಮನೇಲಿದ್ರೆ ಅವನ ಮನೇಲಿದ್ದಂಗೆ. ಅವ್ರು ಯಾವಾಗಲೂ ವಾಶ್ರೂಮಲ್ಲೇ ಇರೋ. ಮತ್ತೆ ಇನ್ಯಾಕೆ ಅಂದರೆ ಶೌಚ ಅಂದ್ರೇನು? ಆ ಅಶೌಚವನ್ನ ಶೌಚ ಮಾಡಲಿಕ್ಕೆ ಉಪಯೋಗವಾಗುವಂಥ ಮೂಲ ವಸ್ತು ಯಾವ್ದು ಗೊತ್ತಾ? ನೀರು. ಇಲ್ಲಿ ಇರುವ ನೀರು ಯಾವ್ದು ಗೊತ್ತಾ? ಶಿವನ ಜಡೆಯ ಮೇಲಿರುವ ನೀರು ಯಾವ್ದು ಗೊತ್ತಾ? ಅದು ಶೌಚ ಆಗಿ ಬಂದರೆ ನೀರು. ಯಾವ ಶೌಚ? ವಿಷ್ಣು ಪಾದ ತೊಳೆದ ಪಂಡ ನೀರು. ಯಾರು ಪಾದ ತೊಳ್ಕೊಂಡು ನೀರನ್ನು ಕುಡಿಯೋಕ್ಕೆ ಸಾಧ್ಯತೆ ಇದೆ ಅಂದರೆ ಅದೆಷ್ಟೇ ಗುರುಭಕ್ತಿಯಲ್ಲಿ ಬಹಳ ಜನ ಅದು ನೀರು ಕುಡಿಯಲ್ಲ ನೋಡಿ. ಅಕಸ್ಮಾತ್ ನಮ್ಮಂಥವ್ರ ಪಾದ ನೀರನ್ನು ಏನಾದರೂ ಕುಡಿದ್ರೆ, ನೀವು ನೆನ್ನೆ ಮೊನ್ನೆ ಕುಡ್ದಿರ್ತೀರಲ್ಲ, ಏನೇನು ಕುಡ್ದಿರೋ ನಂಗೆ ಗೊತ್ತಿಲ್ಲ, ಹಾಲು ಮೊಸರು ಅಥವಾ ತುಪ್ಪೋ ಬೆಣ್ಣೆಯೋ ಪಾಯಸೋ ಅಥವಾ ಇನ್ನೇನಾದರೂ ಕುಡ್ದಿದ್ರೆ ಎಲ್ಲ ಹೊರ ಬಂದ್ಬಿಡುತ್ತೆ. ಅದು ಒಂಥರ ಒಳ್ಳೇದೇ ಬಿಡಿ. ಅಂದರೆ ವಾಮಿಟ್ ಆಗೋಕ್ಕೆ ಏನೋ ತೊಗೊಂಡು ವಾಮಿಟ್ ಮಾಡ್ಕೋತಾರೆ ನೋಡಿ, ವಾಂತಿ ಮಾಡ್ಕೋತಾರಲ್ಲ, ಹಾಗೆ ಗುರುವಿನ ಪಾದೋದಕ ಕುಡಿದು ವಾಮಿಟ್ ಆಗೋದಾದರೆ ನಮ್ಮ ರೋಗ ರುಜಿನ ಎಲ್ಲ ವಾಮಿಟ್ ಆಗಲಿ ಬಿಡಿ, ಏನು ತಪ್ಪಿದೆ? ವಿಷ್ಣುವಿನ ಪಾದದಿಂದ ಯತ್ ಶೌಚ ನಿಸ್ಸೃತ ಸರಿತಃ. ಸರಿತಃ ಅಂದರೆ ನೀರು. ಯಾವ ಪಾದಗಳನ್ನು ತೊಳೆದು ಶೌಚ ಮಾಡಿ ಬಂದು ನಿಸೃತ ಬಂತೋ, ಪ್ರವರೋದಕೇನ ಉತ್ಕೃಷ್ಟವಾದ ಉದಕವಾಗಿ ಬಂತು. ವಿಷ್ಣುವಿನ ಪಾದದ ಚಿಹ್ನೆಗಳು ಶಂಖ, ಚಕ್ರ, ಗದ, ಪದ್ಮ, ಅಂಕುಶ, ಕಲಶ, ಧ್ವಜ, ರೇಖ, ಅನೇಕ ಕಿರೀಟ, ಘೃಷ್ಟಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇ ಪಾದಪಂಕಜಂ. ಅನೇಕ ದೇವಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು ನಮಸ್ಕಾರ ಮಾಡಬೇಕು ಅಂತ ಲೈನಲ್ಲಿ ನಿಂತ್ಕೊಂಡಾಗ ಒಬ್ರಿಗೊಬ್ರಿಗೆ ಡಿಕ್ಕಿ ಹೊಡ್ಕೋತಿದ್ರಂತೆ. ಡಿಕ್ಕಿ ಹೊಡ್ಕೊಂಡಾಗ ಅವ್ರ ತಲೆ ಡಿಕ್ಕಿ ಹೊಡ್ಕೋತಿರ್ಲಿಲ್ಲ, ಕಿರೀಟಗಳು ಡಿಕ್ಕಿ ಹೊಡ್ಕೋತಿತ್ತಂತೆ. ಕಿರೀಟ ಘೃಷ್ಟಪೀಠವತ್, ಆ ಕಿರೀಟ ಡಿಕ್ಕಿ ಹೊಡ್ಕೊಂಡಾಗ ಚಿನ್ನದ ಕಿರೀಟಗಳಲ್ವಾ, ಒಂದಕ್ಕೊಂದು ಘರ್ಷಣೆ ಆದಾಗ ಅದನ್ನ ಪೌಡರ್ ಬೀಳ್ತಿತ್ತಂತೆ. ಆ ಪೌಡರ್ ಎಲ್ಲ ವಿಷ್ಣುವಿನ ಪಾದದ ಮೇಲೆ ಬಿದ್ದಿತ್ತು. ದೇವಾದಿ ದೇವತೆಗಳ ಕಿರೀಟದ ಸ್ವರ್ಣ ಭಸ್ಮ ಎಲ್ಲ ಒಂದು ಪಾದಕ್ಕೆ ಕಂಡುಕೊಂಡಿತ್ತು. ಗಂಗೋದಕದಲ್ಲಿ ಸ್ವರ್ಣವೂ ಉಂಟು ಅಂತ ಅರ್ಥ. ಸ್ವರ್ಣ ಗೊತ್ತಲ್ಲ ನಿಮಗೆ? ಚಿನ್ನದ ಭಸ್ಮ ಅದರಲ್ಲಿ ಬಂದಿದೆ. ಯಾಕೆ ಬಂತು? ಎರಡು ಕಡೆ ಬಂತು. ಬ್ರಹ್ಮಾಂಡ ಕಟಾಹವೂ ಕೂಡ ಚಿನ್ನದ ಕಟಾಹವೇ. ಮನೆ ಹಿಂದೆ ಹೇಳಿದೆ, ಬ್ರಹ್ಮಾಂಡ ಕಟಾಹ ಅಂತಂದಿದೆ, ಚಿಪ್ಪು ಅಂತ ಹೇಳ್ತೀವಿ, ಕರ್ಪರ ಅಂತ ಹೇಳ್ತೀವಿ. ಅದನ್ನು ಚುಚ್ಚಿದಾಗ ಬಂದವಳಲ್ವಾ, ಅಲ್ಲೊಂದಿಷ್ಟು ಚಿನ್ನ ತಗೊಂಡು ಬಂದು. ಮುಂದೆ ಹಿರಣ್ಯ ಗರ್ಭ ಬ್ರಹ್ಮದೇವರು, ಅವ್ರ ಪಾದ, ಅವ್ರ ಹೆಸರೇ ಹಿರಣ್ಯ. ಹಿರಣ್ಯ ಅಂದ್ರೆ ಬಂಗಾರ. ಬಂಗಾರದ ಕಲಶದಲ್ಲಿ ಅವಳನ್ನು ತೊಳೆದು ಮತ್ತೊಂದಿಷ್ಟು ಬಂಗಾರ. ಅಲ್ಲಿ ಬಂದ ಬಂಗಾರ ಯಾವುದು? ಜ್ಞಾನ ಬಂಗಾರ. ಮುಂದೆ ಅವಳು ಧ್ರುವಲೋಕಕ್ಕೆ ಬಂದು, ಧ್ರುವ ಅಂತೂ ಚೊಕ್ಕಟ ಬಂಗಾರ. ಅಲ್ಲಿಂದ ಋಷಿಗಳ ಲೋಕಕ್ಕೆ ಬಂದು ಅವರು ವೇದ ಅನ್ನೋ ಬಂಗಾರನ ಹೇಳ್ತಾರೆ. ಎಲ್ಲ ಬಂಗಾರಮಯ, ಬಂಗಾರಮ್ಮ ಅಂತ ಇವಳ ಹೆಸರು. ಇವಳ ಹೆಸರೇನು? ಬಂಗಾರಮ್ಮ. ಮತ್ತು ಬಡ್ಡಿ ಬಂಗಾರಮ್ಮ ಅಲ್ಲ. ಪ್ರವರೋದಕೇನ ತೀರ್ಥೇನ ಮೂರ್ಧಿಹಿ. ಅಂತಹ ಚಿನ್ನದಂತಹ ನೀರನ್ನ, ಚಿನ್ನ ಕೂಡಿದಂತಹ ನೀರನ್ನ ಮೂರ್ಧಿಧೃತೇನ ತನ್ನ ತಲೆಯ ಮೇಲೆ ಧಾರಣೆ ಮಾಡಿದರು ರುದ್ರದೇವರು. ಏನಾದರೂ ಶಿವನು ಮೊದಲೇ ಶಿವನು. ಶಿವ ಅಭೂತು, ಮುಂದೆ ಶಿವನಾದನಂತೆ. ಅಂದರೆ ಮಂಗಳನು ಮಂಗಳಮಯನಾದ, ಪವಿತ್ರಕ್ಕೂ ಪವಿತ್ರನಾದ. ಶಿವನು ಶಿವ ಅಭೂತು, ಶಿವ ಅಭೂತು ಅಂದರೆ ಇಡೀ ಜಗತ್ತಿಗೆ ಮಂಗಳಮಯನಾಗಿ ಕಂಡ.
ಮುಂದಿನ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ಚಿಂತಿಸೋಣ.